ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ. ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇದೀಗ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಲಿರುವ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯರು, ಇದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನ ವಹಿಸಲಿರುವ ಪೂಜ್ಯ ಶ್ರೀ ಶರಣಬಸವ ಮಹಾಸ್ವಾಮೀಜಿಗಳು, ಶ್ರೀ ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳಗ್ಗೆ ಪೂಜ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಈ ವೇದಿಕೆಯ ಮುಂಬದಿಯಲ್ಲಿ ಈಗಾಗಲೇ ದಿವ್ಯ ಸಮ್ಮುಖವನ್ನ ವಹಿಸಿ ಪೂಜ್ಯ ನಿರಂಜನ ಸ್ವಾಮೀಜಿಗಳು, ಶಿವಾನಂದ ಸ್ವಾಮೀಜಿಗಳು, ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮೀಜಿಗಳು, ಬಸವಲಿಂಗ ಸ್ವಾಮೀಜಿಯವರು, ಜೊತೆಗೆ ಪ್ರಭುಲಿಂಗ ದೇವರು, ಅದೇ ರೀತಿ ಶಿವಬಸವ ದೇವರು, ಮೈತ್ರಾದೇವಿ ತಾಯಿಯವರು, ಅದೇ ರೀತಿ ಶರಣಂಬಿಕಾ ತಾಯಿಯವರು, ನೀಲಾಂಬಿಕಾ ತಾಯಿಯವರು, ಅದೇ ರೀತಿ ದೇವಮ್ಮ ತಾಯಿಯವರು, ಬಸವ ದೇವರು, ಸಗುಣ ತಾಯಿಯವರು ಆದಿಯಾಗಿ ಇದೇ ವೇದಿಕೆ ಮೇಲೆ ವೇದಿಕೆ ಮುಂಬದಿಯಲ್ಲಿ ಸಮ್ಮುಖ ವಹಿಸಿ ಪೂಜ್ಯರು ಆಸೀನರಾಗಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲು ಇದೀಗ ವೇದಿಕೆಗೆ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಅರಣ್ಯ ಜೀವಿ ಶಾಸ್ತ್ರ ಪರಿಸರ ಸಚಿವರಾದ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಬಸವ ಗುರು ಪೂಜೆಯನ್ನ ನೆರವೇರಿಸಲಿರುವ ಶರಣ ಪ್ರಕಾಶ್ ಖಂಡ್ರೆ ಸರ್ ಅವರು, ಮಾಜಿ ಶಾಸಕರು, ಅಧ್ಯಕ್ಷರು ಭಾಲ್ಕೇಶ್ವರ ಶುಗರ್ಸ್ ಲಿಮಿಟೆಡ್ ಭಾಲ್ಕಿ, ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರು ನಾರಂಜ ಸಕ್ಕರೆ ಕಾರ್ಖಾನೆ ಬೀದರ್ನ ಶರಣ ಡಿ.ಕೆ. ಸಿದ್ದರಾಮ್ ಸರ್ ಅವರು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ, ಅದೇ ರೀತಿ ಶರಣ ಅಡ್ವೊಕೇಟ್ ಶಿವಾನಂದ ಹೈಬಲ್ಪುರಿ ಅವರು ಅಧ್ಯಕ್ಷರು ಬಸವ ಭಾರತಿ ಉದ್ಗಿರ್, ಜೊತೆಗೆ ಮಹಾಸಭಾ ನಮ್ಮ ಮಹಾರಾಷ್ಟ್ರ ಬಸವ ಪರಿಷತ್ತಿನ ಮಾಜಿ ಅಧ್ಯಕ್ಷರು ತಾವು ವೇದಿಕೆ ಬರಬೇಕು. ಶರಣ ರಮೇಶ್ ಅಂಬರ್ಖಾನೆ ಅವರು ಅಧ್ಯಕ್ಷರು ನಾಗಪ್ಪ ಅಂಬರ್ಖಾನೆ ಬ್ಲಡ್ ಬ್ಯಾಂಕ್ ಉದ್ಗಿರ್, ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಜೊತೆಗೆ ಸ್ವಾಗತ ನುಡಿಗಳನ್ನ ನುಡಿಯಲಿರುವ ರಾಜ್ಯಾಧ್ಯಕ್ಷರು ಭಾರತೀಯ ಬಸವ ಬಳಗ ಬೀದರ್ನ ಶರಣ ಬಾಬುವಾಲಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ, ಇಂದಿನ ನಮ್ಮ ನಿರಂಜನ ಗುರುಗಳು ತಾವು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿ. ಆತ್ಮೀಯ ಬಂಧುಗಳೇ, ಎಲ್ಲ ಶರಣ ತಂದೆ ತಾಯಂದಿರೇ, ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿ ದಿವ್ಯ ಸಾನ್ನಿಧ್ಯ, ನೇತೃತ್ವ, ಸಮ್ಮುಖ, ಜೊತೆಗೆ ಅಧ್ಯಕ್ಷತೆ, ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿ ಗಣ್ಯರಿಗೂ, ಜೊತೆಗೆ ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬೀದರ್ ಜಿಲ್ಲೆಯ ಅನೇಕ ಸಂಘಟನೆಗಳಿರ್ಬೋದು, ಅನೇಕ ಗಣ್ಯಮಾನ್ಯರು, ಜೊತೆಗೆ ಎಲ್ಲ ಸದ್ಭಕ್ತರು ಬಂದಿರ್ತಕ್ಕಂಥ ಶರಣ ತಂದೆ ತಾಯಂದಿರು, ಸೊ ಎಲ್ರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇನ್ನೊಂದು ವಚನ ಗಾಯನದೊಂದಿಗೆ ದಯವಿಟ್ಟು ಈ ಕಡೆ ನಿಂತವರೆಲ್ಲ ಚೇರ್ಸ್ ಅದಾವ, ಆ ಕಡೆ ಬಂದು ಈ ಶಾಲೆಯ ಆವರಣದಲ್ಲಿ ಅಲ್ಲಿ ತಾವೆಲ್ಲರೂ ಆಸೀನರಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದೀಗ ವೇದಿಕೆ ಮೇಲೆ ವಚನ ಗಾಯನದ ಜೊತೆಗೆ ಬಸವ ಗುರು ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನಮ್ಮ ಸಂಗಯ್ಯ ಸ್ವಾಮಿ ಲೋಕನಾಥ್ ಜಾಂಗ್ಲೇರ್ ಅವರು ವಚನ ಗಾಯನ ನೆರವೇರಿಸ್ತಾರೆ. ಬಸವ ಗುರು ಪೂಜೆಯನ್ನ ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಸರ್ ಅವರು, ಜೊತೆಗೆ ವೇದಿಕೆ ಮೇಲೆ ಇರುವ ಪೂಜ್ಯರು, ಎಲ್ಲ ಅತಿಥಿ ಗಣ್ಯರು, ಇದೀಗ ಬಸವ ಗುರು ಪೂಜೆ ವಚನ ಗಾಯನ. ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ದೂರವಾದೆ. ತನುವ ಕೊಟ್ಟೆನೆಂದು ನುಡಿದು ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ದೂರವಾದೆ. ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ಕೊಟ್ಟೆನೆಂದು ನುಡಿದು ಲಿಂಗದ ಮುಖಕ್ಕೆ ದೂರವಾದೆ. ತನುವ ಕೊಟ್ಟೆನೆಂದು ನುಡಿ ಗುರು ವಚನಕ್ಕೆ ದೂರ. ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ದೂರ. ಕೊಟ್ಟೆನೆಂದು ನುಡಿದು ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ.
ಹಿಂಗೆ ಕಡೆ ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ದೂರ ತನುವ ಕೊಟ್ಟೆನೆಂದು ನುಡಿದು ತನುವ ಕೊಟ್ಟೆನೆಂದು ನುಡಿದು ತನುವ ಕೊಟ್ಟೆನೆಂದು ನುಡಿದು ಗುರು ವಚನಕ್ಕೆ ದೂರವಾದೆ. ನೀವೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣು ಶರಣಾರ್ಥಿಗಳು ಶರಣ ಸಂಗಯ್ಯ ಸ್ವಾಮಿ ಹಾಗೂ ಲೋಕನಾಥ್ ಜಾಂಗ್ಲೇರ್ ಅವರಿಗೆ, ಜೊತೆಗೆ ಬಸವ ಗುರು ಪೂಜೆಯನ್ನ ನೆರವೇರಿಸಿರುವ ಮಾಜಿ ಶಾಸಕರು ಪ್ರಕಾಶ್ ಖಂಡ್ರೆ ಸರ್ ಅವರಿಗೂ ಅನಂತ ಶರಣಾರ್ಥಿಗಳು. ಅದೇ ರೀತಿ ನಮ್ಮ ತೆಲಂಗಾಣದ ಬಸವ ಭಕ್ತರು ಅಶೋಕ್ ಚಂದ್ರೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀಮಠದ ಎಲ್ಲ ಕಾರ್ಯಗಳಿಗೂ ತಮ್ಮ ಭಕ್ತಿ ಸೇವೆಯನ್ನ ಮಾಡತಕ್ಕಂತಹ ಬಸವನಿಷ್ಠರು ಅಶೋಕ್ ಚಂದ್ರೆ ಅವರು ವೇದಿಕೆಗೆ ಆಗಮಿಸಬೇಕು. ಜೊತೆಗೆ ಪುರಸಭೆಯ ಅಧ್ಯಕ್ಷರು ಅದೇ ರೀತಿ ಉಪಾಧ್ಯಕ್ಷರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಶಶಿಕಲಾ ಅಶೋಕ್ ಅವರು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೊತೆಗೆ ವಿಜಯ್ ಕುಮಾರ್ ರಾಜ್ಭವನ್ ಅವರಲ್ಲಿಯೂ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ಇವತ್ತಿನ ಈ ಒಂದು ಪೂರ್ವಭಾವಿ ಸಭೆಯ ಆರಂಭಗೊಂಡಿದೆ. ತಾವೆಲ್ಲರೂ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಇದೀಗ ಹಾರ್ದಿಕವಾಗಿ ಸ್ವಾಗತವನ್ನ ಕೋರಲಿಕ್ಕೆ ನಾನು ನುಡಿಪೀಠಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಭಾರತೀಯ ಬಸವ ಬಳಗ ಬೀದರ್ನ ಶರಣ ಬಾಬು ವಾಲಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಹಾರ್ದಿಕವಾದಂತಹ ಈ ಒಂದು ಸಭೆಗೆ ಸ್ವಾಗತವನ್ನ ತಾವು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪೋಡಿಯಂ ಮೈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರು, ನೂತನ ಅನುಭವ ಮಂಟಪದ ಶಿಲ್ಪಿಗಳು, ಮದ್ಗನ ಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ನೂತನ ಅನುಭವ ಮಂಟಪದ ಅಧ್ಯಕ್ಷರು, ಮಾತೃ ಹೃದಯಗಳು ಆಗಿರ್ತಕ್ಕಂಥ ಕಲ್ಯಾಣ ನಾಡಿನ ನಡೆದಾಡುವ ವಚನ ವಿಶ್ವವಿದ್ಯಾಲಯವೇ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಅಂತಃಕರಣದ ಗುರುಗಳಾಗಿರ್ತಕ್ಕಂಥ ಮದ್ಗನ ಲಿಂಗ ಚಕ್ರವರ್ತಿ ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರ ಪಾದಗಳಲ್ಲಿ ವಂದಿಸ್ತಾ ಪರಮ ಪೂಜ್ಯರ ಅಮೃತ ಮಹೋತ್ಸವದ ಈ ಪೂರ್ವಭಾವಿ ಸಭೆಯಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಗುರುಬಸವ ಪಟ್ಟದೇವರು ಪಾದಗಳಲ್ಲಿ ವಂದಿಸ್ತಾ ದಿವ್ಯ ಸಮ್ಮುಖವನ್ನು ವಹಿಸಿದಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳು ಚಿರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿ ಅವರ ಪಾದಗಳಿಗೆ ವಂದಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರೇ, ಇಲ್ಲಿ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮಠದ ಪರಮಾತ್ರ ಶಿಷ್ಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾಗಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶರಣ ಈಶ್ವರ್ ಬಿ ಖಂಡ್ರೆ ಅವರೇ, ಮಾಜಿ ಶಾಸಕರು, ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಬಾಲಕೇಶ್ವರ ಶುಗರ್ ಫ್ಯಾಕ್ಟರಿಯ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಖಂಡ್ರೆ ಅವರೇ, ಆತ್ಮೀಯ ಸೋದರ ಮಿತ್ರರಾಗಿರ್ತಕ್ಕಂಥ ಡಿ ಕೆ ಸಿದ್ದರಾಮ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಸಂದರ್ಭದಲ್ಲಿ ಇಲ್ಲಿ
ಪರಮ ಪೂಜ್ಯರ ಬಸವ ಬೆಳಕಿನಲ್ಲಿ ಕಲ್ಯಾಣ ನಾಡಿನಾದ್ಯಂತ ಬೀದರ್, ಗುಲ್ಬರ್ಗ, ಆಂಧ್ರ, ಮಹಾರಾಷ್ಟ್ರ ದಿಂದ ಬಂದಂತ ಎಲ್ಲ ಬಸವ ಚೇತನಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ನಮ್ಮ ದೇಶದ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಿ, ಸ್ವತಂತ್ರದ ಅಮೃತವನ್ನು ಆಚರಣೆ ಮಾಡಿ 1 ವರ್ಷ ಕಳೀತಾ ಇದೆ. ನಮ್ಮ ದೇಶದ ಸ್ವತಂತ್ರ ಮಹೋತ್ಸವದ ಅಮೃತ ಮಹೋತ್ಸವದ ಕಳೀತಾ ಇರುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರಮ ಗುರುಗಳಾಗಿರ್ತಕ್ಕಂಥ ನಾಡೋಜ ಬಸವಲಿಂಗ ಪಟ್ಟದೇವರು ಅವರು ಯಾವುದೇ ಹುಟ್ಟುಹಬ್ಬವೂ ಆಚರಣೆ ಮಾಡಿಕೊಂಡಿಲ್ಲ. ನಾವೆಲ್ಲ ಬಂದು ಹುಟ್ಟುಹಬ್ಬ ಡೇಟ್ ಫಿಕ್ಸ್ ಮಾಡಿ ನೋಡಿ ಕ್ಯಾಲೆಂಡರ್ ನೋಡ್ಕೊಂಡು ಬಂದು ನಾವು ಗಾರ್ಲೆಂಡ್ ಹಾಕ್ತಾ ಇದ್ದೇವೆ. ಯಾವತ್ತೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ. ಒಂದು ಪ್ರಸಂಗ ಬಂದಾಗ ಎಲ್ಲರೂ ಒತ್ತಾಯ ಮಾಡಿದಾಗ ಆ ಹುಟ್ಟುಹಬ್ಬಕ್ಕೆ ಸುದೈವಿ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಿಕೊಂಡು ನಿಮ್ಮ ಭಾಗ್ಯ ಮತ್ತು ಸೌಭಾಗ್ಯ. ಇವತ್ತು ತಂದೆ ತಾಯಿಗೆ ಬೇಸರವಾಗಿ ಗುಂಡಿಗೋ ತಿಪ್ಪಿಗುಂಡಿಗೋ ಎಸೆದು ಹೋಗ್ತಕ್ಕಂಥ ಮಕ್ಕಳನ್ನ ನನಗಿನ್ನೂ ಆ ಕ್ಷಣ ನೆನಪಿದೆ. ಒಂದ್ಸಲ ಸುಮಾರು 15-20 ವರ್ಷದ ಕೆಳಗಿನ ನೆನಪು. ಒಂದು ಮಗು ಬೇಕಾಗಿ ಬಿಟ್ಟು ಹೋದಾಗ ಅದನ್ನು ತಗೊಂಡು ಬಂದಾಗ ಅಧಿಕಾರಿಗಳೆಲ್ಲ ಬಂದು ಈಗ ರೂಲ್ಸ್ ಚೇಂಜ್ ಆಗ್ಯಾವ, ಕಾನೂನು ಬದಲಾಗಿದೆ, ನಿಮಗೆ ಈ ರೀತಿ ನಾವು ಕೊಡ್ಲಾಕ್ ಬರಲ್ಲ, ನೀವು ಕೋರ್ಟಿಗೆ ಬಂದು ಮಗು ತಗೋಬೇಕು ಅಂತ ಹೇಳಿದಾಗ ಏನೇನೋ ಮಾಡಿ ಕೋರ್ಟಿಗೆ ಹೋಗ್ಲಕ್ಕ ಅನ್ಸ್ತಕ್ಕಂಥ ಸ್ವಾಮಿಗಳು ಆ ಕಾಲದಾಗ ನನಗೆ ಮಗು ಕೊಡ್ತಾರಂದ್ರೆ ನಾ ಕೋರ್ಟಿಗೆ ಬರ್ತೀನಿ ಅಂತ ಹೇಳಿ ಬೀದರ್ ಕೋರ್ಟ್ ಕಟ್ಕರಿಯಲ್ಲಿ ನಿಂತು ಆ ಮಗುವಿಗೆ ನಾನು ತಗೊಂಡು ಹೋಗ್ತೀನಿ ಅಂತೇಳಿ ಮಾಡಿದಂಥ ಪರಮ ಪೂಜ್ಯರು ದಿನಾಚರಣೆ. ಆ ದಿನ ಅದು ಸುದೈವಿ ಮಕ್ಕಳು ಅಂತೇಳಿ ಹೆಸರಿಟ್ಟು ಆಚರಣೆ ಮಾಡ್ಕೊಂಡದ್ದು. ಅವ್ರ ಬರ್ತ್ಡೇಗೆ ನಾವೆಲ್ಲ ಎಲ್ಲರೂ ನಾವೆಲ್ಲ ಭಕ್ತರು ಡೇಟ್ ನೋಡ್ಕೊಂಡು ನಾವು ಬಂದು ಅಪ್ಪವ್ರು ಎಲ್ಲರ ಅಂತೇಳಿ ಬಹಳಷ್ಟು ಸಲ ಬಂದು ಸನ್ಮಾನ ಮಾಡಿ ಹೋಗ್ತಿದ್ವಿ. ಇವತ್ತು ಪರಮ ಪೂಜ್ಯ ಗುರು ಬಸವ ಪಟ್ಟದೇವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿದ್ರು ಕಮ್ಮಿ ಇದೆ. ಈ ಕಲ್ಪನೆ ಬಂದಿದ್ದು ನಮ್ಗೆ ಯಾರಿಗೆಲ್ಲ ಗುರು ಬಸವ ಪಟ್ಟದೇವ್ರಿಗೆ. ನಮ್ಮ ಅಪ್ಪ ತನಗಾಗಿ ಏನೂ ಮಾಡ್ಕೊಂಡಿಲ್ಲ. ವಾಲಿಯವರೇ, ಅಮೃತ ಮಹೋತ್ಸವ ಒಂದು ಮಾಡಿದ್ರೆ ಈ ನಾಡಿನ ಎಲ್ಲ ಚಿರಮಠಗಳು ಭಕ್ತರು ಅಭಿಲಾಷೆ ಅದ. ಇವತ್ತು ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಬಸವಣ್ಣದ ಯಾವ ಕಾರ್ಯ ಇದ್ರೂ ಇಲ್ಲಿರ್ತಕ್ಕಂಥ ನಾವೆಲ್ಲರೇ ಅದರದ ಒಂದು ಕಾಯಿನೋ ಹೂವನೋ ಹಣ್ಣು ಟೊಂಗಿನೋ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾವು 4 ದಶಕಗಳಿಂದ ಶ್ರೀಮಠದ ಕಾರ್ಯಗಳ ಬಗ್ಗೆ ಎಲ್ಲರೂ ಇದ್ದೇವೆ ಇಲ್ಲಿ. ನಮ್ಮೆಲ್ಲರಿಗೆ ಚೇತನ ಮಾರ್ಗದರ್ಶನ. ನಾವು ಬಹಳ ಪಂಗಡಗಳಿರ್ಬೋದು, ನಾವು ಬಹಳ ಗುಂಪುಗಳಿರ್ಬೋದು, ಅವೆಲ್ಲವೂ ಬಂದು ಎಲ್ಲಿ ಸೇರ್ತಾವ ಅಂದ್ರೆ ಹಿರೇಮಠ ಸಂಸದ ಪರಮ ಪೂಜ್ಯರ ಅಂಗಳದಲ್ಲಿ ಉಡಿಯಲ್ಲಿ ಸೇರ್ತಾವ ಅಂತಕ್ಕಂಥ ಮಾತನ್ನ ನಾವು ಏನೇ ಮಾಡ್ಕೋತೀವಿ. ನಮ್ಮ ಸಂಘಟನೆ ಅಂದಾಗ ವ್ಯಕ್ತಿಗತ ವಿಷಯಗಳು ಬಂದಾಗ ನಾವು ಏನು ಮಾಡ್ಕೊಂಡ್ರು ನಮಗೊಂದು ಕೇಳ್ತಕ್ಕಂಥ ಜಾಗ, ನಾವು ಬಂದು ಕೇಳ್ತಕ್ಕಂಥ ಜಾಗ ಅದಂದ್ರೆ ಪರಮ ಪೂಜ್ಯ ಬಸವಲಿಂಗ ಪಟ್ಟೇರ ಮಡಿಲದ ಅಂತೇಳಿ ಸಂದರ್ಭದಲ್ಲಿ ನಾನು ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ಹಿರೇಮಠ ಸಂಸ್ಥಾನ ಪರಮ ಪೂಜ್ಯ ಆಗಿರ್ತಕ್ಕಂಥ ಗುರು ಬಸವ ಪಟ್ಟದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಅಮೃತ ಮಹೋತ್ಸವ ನಮ್ಮ ದೇಶದ ಸ್ವತಂತ್ರ ಮಹೋತ್ಸವದ ಅಮೃತ ಮಹೋತ್ಸವ ನಾವು ಯಾವ ರೀತಿ ಆಚರಣೆ ಮಾಡಿದೆವು, ಇದು ಬಸವಯುಗದ ಅಮೃತ ಮಹೋತ್ಸವ ಆಗಬೇಕು. ಕಲ್ಯಾಣ ನಾಡಿನಲ್ಲಿ ಮತ್ತೊಮ್ಮೆ ಬಸವ ಪತಾಕೆಯನ್ನು ಹಾರಿಸಿದಂತ ಆ ನಮ್ಮ ಗುರುಗಳ ಅಮೃತ ಮಹೋತ್ಸವ ಆಗಬೇಕಂತ ಅಭಿಲಾಷೆ ನಮಗಿದೆ. ಇವತ್ತು ಚನ್ನಬಸವ ಪಟ್ಟದೇವರ ಕರಸಂಜಾತರಾಗಿ, ಕನ್ನಡದ ಪಟ್ಟದೇವರಾಗಿ, ಆಂಧ್ರದಲ್ಲಿ ಆಂಧ್ರ ಬಸವ ಪರಿಷತ್ತು, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಬಸವ ಪರಿಷತ್ತನ್ನು ಕಟ್ಟಿ ನಾಡಿನುದ್ದಕ್ಕೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿ ಬಸವ ತತ್ವವನ್ನು ಬೆಳಗ್ತಕ್ಕಂಥ ನಮ್ಮ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಮ್ಮ ಸ್ವತಂತ್ರ ಅಮೃತ ಮಹೋತ್ಸವದ ಕಾರ್ಯಕ್ರಮದಂತೆ ಆಗಬೇಕು. ತಮ್ಮೆಲ್ಲರ ಸಹಕಾರ, ಅದರ ಜೊತೆಗೆ ಮಾರ್ಗದರ್ಶನ ಮತ್ತು ಭಾಗವಹಿಸುವುದು
ನಾವು ಬರೀ ಮಾರ್ಗದರ್ಶನ ಕೊಟ್ಟು ಸಹಾಯ ಸಹಕಾರ ಕೊಟ್ಟರೆ ಆಗಲ್ಲ. ಇದರಲ್ಲಿ ನಮ್ಮೆಲ್ಲರ ಪಾಲು ಭಾಗವಹಿಕೆ ಬಹಳ ಅತ್ಯಗತ್ಯದ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಶರಣ ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರ ಪರಮ ಪೂಜ್ಯರು ನೂತನ ಅನುಭವ ಮಂಟಪದ ಏನು ಶಿಲ್ಪಿಗಳಾಗಿದ್ದರು, ಇವತ್ತು ಆ ಪರಮ ಪೂಜ್ಯರ ಕನಸು ಕರ್ನಾಟಕ ಸರ್ಕಾರ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಘೋಷಣೆ ಮಾಡಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದನ್ನ ಮತ್ತೆ ಅದನ್ನು ಮುಂದುವರಿಸಿ ಇಂದಿನ ಸರ್ಕಾರ ಇವತ್ತಿನ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮತ್ತೆ ಮುಂದುವರೆದ ಹಣ ಕೊಡಿಸೋದಕ್ಕಾಗಿ ನಾವು ಇಡೀ ನಾಡಿನ ಜನ ತಮ್ಮನ್ನು ಅಭಿನಂದಿಸುತ್ತೇವೆ. ಅದರ ಜೊತೆಯಾಗಿ ಸರ್ಕಾರ ಬಸವಣ್ಣನವರನ್ನು ನಮ್ಮ ಸಂಸ್ಕೃತಿಯ ನಾಯಕವಾಗಿ ಘೋಷಣೆ ಮಾಡಿದ್ದು ನಮ್ಮೆಲ್ಲ ಪ್ರತಿಯೊಬ್ಬ ಲಿಂಗಾಯತರ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿದ್ದು, ಆ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಆಗಬೇಕಂತ ಕಲ್ಪನೆ, ಆ ಕಲ್ಪನೆಯ ಕನಸು ಮೊದಲು ಕಂಡಿದ್ದೇ ನಾಡೋಜ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅಂತಕ್ಕಂಥ ಮಾತಾಡ್ತಾರೆ. ಎಲ್ಲಾ ಸಭೆಗಳಲ್ಲಿ, ಸಣ್ಣ ಸಭೆನೋ ದೊಡ್ಡ ಸಭೆನೋ, ಅದು ಮನೆಯಲ್ಲಿ ವಚನ ಪ್ರವಚನ ಇರ್ಬೋದು, ತಿಂಗಳ ವಚನ ಪ್ರವಚನ ಇರ್ಬೋದು, ಅದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿರ್ಬೋದು, ಅವರಿಗೆ ಸರ್ಕಾರದಿಂದ ಲಭಿಸಿದಂಥ ಸಭೆ ಸಮಾರಂಭಗಳು, ಪುರಸ್ಕಾರಗಳ ಸಭೆಗಳಿರ್ಬೋದು, ಅವರೆಲ್ಲ ಮುಖ್ಯಮಂತ್ರಿಗೆ ಒಂದೇ ಒಂದು ಕೇಳ್ತಿದ್ರು, ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ನಾಯಕ ಆಗಿ ಘೋಷಣೆ ಮಾಡಬೇಕು ಅಂತೇಳಿ. ಇವತ್ತು ನಮ್ಮ ನಾಡಿನಲ್ಲಿ ಬಸವಪರ ಮಠಗಳು, ಸಂಘಟನೆಗಳು ಎಷ್ಟೇ ಆಗಿದ್ದರೂ ಸಹ ಭಾರತೀಯ ಹಿರೇಮಠ ಮತ್ತು ಬಸವಲಿಂಗ ಪಟ್ಟಲು ಕಳಸಪ್ರಾಯರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಆ ಪರಂಪರೆಯ ಮಠದ ಸದ್ಭಕ್ತರಾದ ನಮ್ಮೆಲ್ಲರಿಗೆ ಪರಮ ಪೂಜ್ಯರ ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾ, ಇವತ್ತು ತಮ್ಮೆಲ್ಲರನ್ನ ಯಾವ ರೀತಿ ಕಾರ್ಯಕ್ರಮದ ಆಯೋಜನೆ ಆಗಬೇಕು, ಯಾವ ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಯಾವ ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲು ತಾವೆಲ್ಲರೂ ಸಲಹೆ ಸೂಚನೆಗಳನ್ನು ನೀಡುತ್ತಿರೋ, ಆ ಎಲ್ಲ ಸಲಹೆ ಸೂಚನೆಗಳ ಒಂದು ವಿಮರ್ಶೆಯನ್ನು ತಗೊಂಡು, ಸಲಹೆಗಳನ್ನು ತಗೊಂಡು ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಇವತ್ತು ಈ ಸುಸಂದರ್ಭದಲ್ಲಿ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿ, ಆ ಸ್ವಾಗತ ಸಮಿತಿಯ ನೇತೃತ್ವದಲ್ಲಿ ಪರಮ ಪೂಜ್ಯರ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಗತ್ತೆ. ನಾನು ಸ್ವಾಗತ ಮತ್ತು ಈ ಪ್ರಾಸ್ತಾವಿಕ ನುಡಿಗಳ ಜೊತೆಯಲ್ಲಿ ನನ್ನೆರಡ ವಿಚಾರಗಳನ್ನು, ಆ ಕಾರ್ಯಕ್ರಮಕ್ಕೆ ಕುರಿತಾದಂಥ ವಿಚಾರಗಳನ್ನು ಪರಮ ಪೂಜ್ಯ ಬಸವಲಿಂಗ ಪಟ್ಟರು ತಮ್ಮ ವೇದಿಕೆ ಮೇಲೆ ಮತ್ತು ಮುಂದುಗಡೆದ ಎಲ್ಲ ಶರಣರಲ್ಲಿ 75ನೇ ವರ್ಷದ ಈ ಅಮೃತ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸ್ವತಂತ್ರದ ಅಮೃತ ಮಹೋತ್ಸವ 1 ವರ್ಷ ಕಾಲ ನಡೆಯಿತು. 1 ವರ್ಷ ಕಾಲ. ಅದೇ ರೀತಿ ಪರಮ ಪೂಜ್ಯರ ಜನ್ಮದ ಈ ಅಮೃತ ಮಹೋತ್ಸವ ಅಪ್ಪರ ಜನ್ಮ ದಿನಾಚರಣೆ ಆಗಸ್ಟ್ 25. ಆಗಸ್ಟ್ 25ರಿಂದ ಮುಂದಿನ ವರ್ಷದವರೆಗೆ, ಮುಂದೆ ಬರ್ತಕ್ಕಂಥ ಆಗಸ್ಟ್ 25ರವರೆಗೆ 1 ವರ್ಷ ಆಚರಣೆ ಮಾಡಬೇಕು, ಅಥವಾ ಈ 25ರಿಂದ ಶ್ರೀಮಠದ ಬಹಳಷ್ಟು ದಿನ ಬಿಡುವಿರತಕ್ಕಂಥ ಕಾರ್ಯಕ್ರಮಗಳಿವೆ. ಈಗ ಪ್ರಸ್ತುತ ಬೆರಳೆ ಎಣಿಕೆಯಲ್ಲಿ ಲಿಂಗಾಯತ ಮಠಗಳು ಕಾಣಿಸ್ತಾ ಇದ್ದು 6, 7, 8, 10 ಪರಮ ಪೂಜ್ಯರು ಲಿಂಗಾಯತ ಮಠಗಳ ಒಕ್ಕೂಟದ ಅಧ್ಯಕ್ಷರಾದ ಮೇಲೆ 250ಕ್ಕಿಂತ ಹೆಚ್ಚು ಲಿಂಗಾಯತ ಮಠಗಳ ಒಂದು ಸಂಗಮವನ್ನು ಮಾಡಿ ಅದರ ನೇತೃತ್ವವನ್ನು ಪರಮ ಪೂಜ್ಯರು ವಹಿಸಿದ್ದು ನಮ್ಮ ಈ ನಾಡಿನ ಹೆಮ್ಮೆ ಮತ್ತು ಈ ಬಸವ ಭೂಮಿಯ ಹೆಮ್ಮೆ ಅಂತ ಅನ್ಬೋದು. ಇವತ್ತು ಆ ಕಾರ್ಯಕ್ರಮವು ಸೆಪ್ಟೆಂಬರ್ 3ರಂದು ಅವರು 1 ತಿಂಗಳ ಕಾಲ ಈ ನಾಡಿನಾದ್ಯಂತ ಪ್ರವಾಸದಲ್ಲಿರ್ತಾರೆ. ಆ ಕಾರ್ಯಕ್ರಮ ಆದ ತಕ್ಷಣ ಪರಮ ಪೂಜಾರ 2-3 ಮಠದ ದೊಡ್ಡ ಕಾರ್ಯಕ್ರಮಗಳನ್ನು, ಅಪ್ಪರ ಹುಟ್ಟುಹಬ್ಬ ಮತ್ತು ಸ್ಮರಣೋತ್ಸವ, ಒಂದು ವಚನ ಜಾತ್ರೆ, ಇನ್ನೊಂದು ಹುಟ್ಟುಹಬ್ಬ, ಇದರ ಮಧ್ಯೆ ಅನುಭವ ಮಂಟಪ ಉತ್ಸವ, ಇವೆಲ್ಲದಕ್ಕೂ ಪರಮ ಪೂಜ್ಯರ ನೇತೃತ್ವ ಇದ್ದು ಅದರಲ್ಲಿ ಬಿಸಿ ಇರೋಗೋಸ್ಕರ
ಪರಮ ಪೂಜ್ಯರ ಈ ಅಮೃತ ಮಹೋತ್ಸವ ಸುದೀರ್ಘವಾಗಿ 1 ವರ್ಷ ಮಾಡಬೇಕು ಅಥವಾ ಪರಮ ಪೂಜ್ಯರ 25ರಿಂದ ಏಪ್ರಿಲ್ನಲ್ಲಿ ಆಗ್ತಕ್ಕಂಥ ಪರಮ ಪೂಜ್ಯರ ಸ್ಮರಣೋತ್ಸವ ಮತ್ತು ವಚನ ಜಾತ್ರೆ ತನಕ 4-5 ತಿಂಗಳು ಮಾಡಬೇಕು ಎಲ್ಲಾ ಕಾರ್ಯಕ್ರಮಗಳು. ಯಾಕಂದ್ರೆ ಈಗ ಮಠ ಮತ್ತು ಭಕ್ತರು ಈ ನಾಡಿನಾದ್ಯಂತ ಇರುವಗೋಸ್ಕರ 70 ಕಡೆಗಳಿಂದ ಪರಮ ಪೂಜ್ಯರು ಈಗಾಗಲೇ ಅನುಭವ ಮಂಟಪದ ಮುಖಾಂತರ ವಚನ ಸಾಹಿತ್ಯ ಪ್ರಕಾಶನವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪರಮ ಪೂಜ್ಯರ ಅಮೃತ ಮಹೋತ್ಸವ ಈ ಸುಸಂದರ್ಭದಲ್ಲಿ ಸಾಹಿತಿಗಳು, ವಚನಕಾರರು ನಾವೆಲ್ಲರೂ 75 ಪುಸ್ತಕಗಳು ಅದೇ ಸಂದರ್ಭದಲ್ಲಿ ಹೊರತರ್ತಕ್ಕಂಥ ಆಲೋಚನೆ ನಾವು ಮಾಡಬೇಕಾಗಿದೆ. 75 ಪರಮ ಪೂಜ್ಯರ ಜನ್ಮಸ್ಥಳದಿಂದ ಬಸವ ತತ್ವ ಪ್ರಸಾರ ಮಾಡತಕ್ಕಂಥ ಕೇಂದ್ರಗಳಿಂದ ನಮ್ಮ ನಾಡಿನಿಂದ 70 ಕಡೆಗಳಿಂದ ಜನ 75 ಕಡೆಗಳಿಂದ ಜನ ಒಂದೊಂದು ಯಾತ್ರೆಗಳನ್ನು ಪಾದಯಾತ್ರೆ ಮುಖಾಂತರ, ರಥದ ಮುಖಾಂತರವೋ ಅವರ ಕಾರ್ಯಕ್ರಮದಲ್ಲಿ ಬಂದು ಮಾಡ್ತಕ್ಕಂಥ, ಯಾಕಂದ್ರೆ ನಮ್ಮ ಉದ್ದನೆಯ ಸಮಯ ಇರುತ್ತೆ, ಅದು ಮಾಡಬಹುದು. ನಾವು ಮ್ಯಾರಥಾನ್ಗಳು ಮಾಡಬಹುದು, ಸಮ್ಮೇಳನಗಳ ಮಾಡಬಹುದು. ಕನ್ನಡದ ಪಟ್ಟದೇವರಿದ್ದಕ್ಕೋಸ್ಕರ ಸಾಹಿತ್ಯ ಪರಿಷತ್ನವರು ಈ ಸುಧಾರಣೆಗಳನ್ನು ಬಳಸ್ಕೊಂಡು ಬಸವಪರ ಸಂಘಟನೆಗಳಿರ್ತಕ್ಕಂಥ ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ನಿಟ್ಟಿನಲ್ಲಿ ಪರಮ ಪೂಜ್ಯರ ಅಮೃತ ಮಹೋತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ಶಾಲಾ ಕಾಲೇಜುಗಳಲ್ಲಿ 75 ಕಡೆ ಪರಮ ಪೂಜ್ಯರ ಅಮೃತ ಮಹೋತ್ಸವ ಆಚರಿಸಬಹುದು. ಇದು ನಮ್ಮ ತಲೆಯಲ್ಲಿ ಬರ್ತಕ್ಕಂಥ ತುಣುಕುಗಳು ಅಷ್ಟೇ. ಇದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚು ಅನುಭವ ಇರತಕ್ಕಂಥ 75 ಕಡೆ ವಚನ ಪ್ರವಚನ ಕಾರ್ಯಕ್ರಮಗಳ ಆಯೋಜನೆ ಮಾಡಬಹುದು. ಇಂತಹ ವಿವಿಧ ಕಾರ್ಯಕ್ರಮಗಳು ತಮ್ಮ ಮಟ್ಟದಲ್ಲಿ ಏನು ಮಾಡಬಹುದು ಅಂತಕ್ಕಂಥ ಸ್ವಲ್ಪ ಈ ರೀತಿಯ ಒಂದು ಪೀಠಿಕೆಯನ್ನು ಹಾಕಿ ತಮ್ಮ ಸಲಹೆಗಳಿಗೆ ವೇದಿಕೆಯನ್ನು ಬಿಡ್ತಾ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮಾತೃದೇವತೆ ಒಂದಂತೂ ನಿಜ, ಈ ಪ್ರಸ್ತುತ ಈ ಸಮಯದಲ್ಲಿ ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರ ಶ್ರೀರಕ್ಷೆ ನಮ್ಮೆಲ್ಲರ ಮೇಲೆ ಏನಿದೇನೋ, ನಮ್ಮ ಯಾವ ಕಷ್ಟ ಪರಿಹಾರ ಎಲ್ಲವೂ ಅವರಿಂದ ಬಗೆಹರಿದಿಂದ ನಾವು ಸಾಕ್ಷಿಯಾಗಿದ್ದೆವು. ಯಾಕಂದ್ರೆ ಅವರ ಅಂತಃಕರಣದಲ್ಲಿ ಇವನಿಗೆ ಒಳ್ಳೇದಾಗಲಿ ಅಂದರೆ ಖಂಡಿತ ಅವನಿಗೆ ಒಳ್ಳೇದಾಗಲಿ. ನಮ್ಮ ಅಕ್ಕೊಂದು ತಲೆ ಹಾಕಿರ್ತಾಳೆ, MLA ಆಗಲಿ ಅಂದ್ರೆ ಆಕೆ ಮಗ MLA. ನಾನೊಂದು ಮುಂದೆ ಅಂತಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದು ಮನಸ್ಸಿನಲ್ಲಿ ಅವರು ಅಂತಃಕರಣದಲ್ಲಿ ಒಳ್ಳೇದಾಗಲಿ ಅಂತಕ್ಕಂಥ ಭಾವನೆ ಬಂದಾಗ ಬಹಳಷ್ಟು ಪವಾಡಗಳು ಆಗಿದ್ದು ನಾವು ಕಣ್ಣಾರೆ ಕಂಡಿದ್ದಿದೆ. ಪವಾಡಗಳಂದ್ರೆ ಜಾದೂ ಪವಾಡ ಅಲ್ಲ, ಅವರೇನು ಮಂತ್ರ ಹೇಳಲ್ಲ, ತಂತ್ರ ಹೇಳಲ್ಲ. ಅವರು ಬರೀ ಬಸವ ತತ್ವವನ್ನೇ ಹೇಳ್ತಾರೆ, ಬಸವ ತತ್ವದ ಉಸಿರಾಗಿದ್ದಾರೆ. ಹಾಗಾಗಿ ಆ ಬಸವ ತತ್ವದ ಉಸಿರು ಪವಾಡ ಪುರುಷರಾಗಿರ್ತಕ್ಕ ನಿಮ್ಮೆಲ್ಲ ಪರಮ ಪೂಜ್ಯರ ಅಮೃತ ಮಹೋತ್ಸವದ ಎಲ್ಲರೂ ಸಮಯ ಬಹಳ ಆಗಿದೆ. ವೇದಿಕೆ ಮೇಲ್ತಿದ್ದರು ತಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಮ್ಮ ದೇಶದ ಸ್ವತಂತ್ರದ ಅಮೃತ ಮಹೋತ್ಸವದ ಮಾದರಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಶರಣು ಶರಣಾರ್ಥಿಗಳು. ಪೂಜ್ಯರ ಅಮೃತ ಮಹೋತ್ಸವದ ಪೂರ್ವಭಾವಿ ಸಭೆಗೆ ಉಪಸ್ಥಿತರಿರ್ತಕ್ಕಂಥ ಎಲ್ರಿಗೂ ಸ್ವಾಗತಿಸಿ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂತಹ ಶರಣರಾಗಿರ್ತಕ್ಕಂತಹ ನಮ್ಮ ಬಾಬು ವಾಲಿಯವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ, ಆತ್ಮೀಯ ಶರಣ ಬಂಧುಗಳೇ, ಇದೀಗ ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರು ಪೂಜ್ಯರ ಆಶಯ ನುಡಿಗಳನ್ನ ನಾವು ನಿಗದಿರು ಆಲಿಸೋಣ. मोबाईल नंबर आता टाक.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ಮಾತೆಯರ ಶ್ರೀಚರಣಕ್ಕೂ, ವೇದಿಕೆ ಮೇಲೆ ಈ ನಾಡಿನಲ್ಲೇ ಅತ್ಯಂತ ಪ್ರವಚನದ ಮೂಲಕ ಜನಮನಸ್ಸುಗಳಲ್ಲಿ ಬಸವ ತತ್ವವನ್ನು ಬಿತ್ತಿ ಸನ್ಮಾರ್ಗಕ್ಕೆ ತಂದಂಥ ಇಡೀ ನಾಡಿನಲ್ಲೇ ಟಾಪ್ ಒನ್ನಲ್ಲಿ ಪ್ರವಚನಕಾರರಾದ ಶರಣಬಸವ ಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವರೇ, ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅಣ್ಣನವರೇ, ಹಾಗೂ DK ಸಿದ್ದರಾಮಣ್ಣನವರೇ, ಹಾಗೂ ನಮ್ಮ ಜೈರಾಬಾದ್ನ ತೆಲಂಗಾಣದ ಅಶೋಕ್ ಚಂದ್ರೆ ಅಣ್ಣನವರೇ, ಹಾಗೂ ಮಹಾರಾಷ್ಟ್ರ ಬಸವ ಪರಿಷತ್ತಿನ ನಮ್ಮ ಶಿವಾನಂದ್ ಹೈಬತ್ಪುರಿ ಅವರೇ, ಹಾಗೂ ಆರಂಭದಲ್ಲಿ ಸ್ವಾಗತ ಮಾಡಿರ್ತಕ್ಕಂಥ ಬಾಬು ವಾಲಿ ಅಣ್ಣನವರೇ, ಪುರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಇಲ್ಲೆಲ್ಲ ಸಾಕ್ಷಿಯಾಗಿರುವ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ನಿಜಕ್ಕೂ ಈ ಒಂದು ಭಕ್ತಿ ಇದು ತುಂಬಿ ತುಳುಕಾಡ್ತಾ ಇದೆ. ಇದು ನೋಡಿ ನನಗೆ ಭಾಳ ಖುಷಿಯಾಗಿದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಬಹುತೇಕ ಯಾವ ರೀತಿ ಈ ಮಠವನ್ನು, ಇಲ್ಲದ ವ್ಯವಸ್ಥೆಯನ್ನು ಮೊದಲು ಯಾವ ರೀತಿ ಇತ್ತು, ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಲ್ಲಿಕ್ಕೆ, ಇದಕ್ಕೆಲ್ಲ ಯಾವಾಗಲೂ ಅಪ್ಪವ್ರು ಹೇಳೋದು ಇಷ್ಟೆಲ್ಲ ಒಂದು ಸಾಮ್ರಾಜ್ಯನೇ ಅಪ್ಪವ್ರು ನಿರ್ಮಾಣ ಮಾಡ್ಯಾರ ಅಂತ ಎಲ್ಲರೂ ಮಾತಾಡಿದಾಗ ಅವ್ರು ಹೇಳೋದು ಒಂದೇ, ಅವ್ರ ವಾಣಿಯಲ್ಲಿ ಬರೋದು ಬಸವಣ್ಣವ್ರ ಕೃಪೆ, ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಎಲ್ಲ ಭಕ್ತ ಸಮೂಹದ ಪ್ರೀತಿನೇ ಇವತ್ತು ಇಷ್ಟೆಲ್ಲ ಇದು ಎತ್ತರ ಮಟ್ಟಕ್ಕೆ ಬೆಳೀತಾ ಇದೆ. ಇದು ನಂದಲ್ಲ, ಎಲ್ಲ ಗುರುವಿನ ಪಾದಕ್ಕೆ ಸಲ್ತದಂತಕ್ಕಂಥ ಮಾತು ಬಹುತೇಕ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕರು ಕೂಡ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಮಠದ ವ್ಯವಸ್ಥೆ, ಮಠದ ಪರಿಸ್ಥಿತಿ ಭಾಳ ಒಂದು ರೀತಿ ಕಷ್ಟದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಅನೇಕ ಬಾಲಕಿಯರು, ಎಲ್ಲ ಪ್ರಮುಖರು ಸೇರಿ ಶಿವಯೋಗ ಮಂದಿರಕ್ಕೆ ಹೋಗಿ ಅಲ್ಲೆಲ್ಲ ಹಾನಗಲ್ ಕುಮಾರ ಶಿವಗಳಿಗೆ ಭೇಟಿಯಾಗಿ ಅವರಿಗೆಲ್ಲ ಕೇಳಿದಾಗ, ನಮ್ಮ ಕಡೆಯಿಂದ ಒಟ್ಟುಗಳು ಅಲ್ಲಿ ಯಾರೂ ಬರಲ್ಲ, ಯಾಕೆ ಕೆಟ್ಟ ಬಿಸಿಲು, ಆ ವ್ಯವಸ್ಥೆ ಅಂತ ಇದರಿಂದ ನಿಮ್ಮ ಹತ್ತಿರದೇ ಒಬ್ರಿಗೆ ಕರ್ಕೊಂಡು ಬಂದ್ರೆ ನಾವು ತರಬೇತಿ ಕೊಡ್ತೀವಿ ಅಂತಂದಾಗ, ಮುಂದೆ ಅದು ಕಮಲ್ ನಗರದಲ್ಲಿ ಜನ್ಮ ತಾಳಿರ್ತಕ್ಕಂಥ ಪರಮ ಪೂಜ್ಯರನ್ನು ಶಿವಯೋಗ ಮಂದಿರಕ್ಕೆ ಬಿಟ್ಟಿದ ಮೇಲೆ, ಹಾನಗಲ್ ಕುಮಾರ ಶಿವಗಳು ಸೇವೆಯನ್ನು ಮಾಡಿದ ಮೇಲೆ 1924ರಲ್ಲಿ ಭಾಲ್ಕಿ ಮಠಕ್ಕೆ ಪಟ್ಟಾಭಿಷೇಕ ಆಗ್ತದೆ. ಆ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಅಂದ್ರೆ ಇದು ನಿಜಾಮನ ಒಂದು ಇಲ್ಲ ಆಡಳಿತ ಭಾಷೆನೂ ಅದೇ ಆಗಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾಳ ಹಿಂಸೆ, ತೊಂದರೆಗಳು, ಸಮಸ್ಯೆಗಳು. ಅಂಥದ್ರಲ್ಲಿ ನನ್ನ ಜನ
ನನ್ನ ಭಾಗ ಎಲ್ಲ ರೀತಿಯಿಂದ ಸಮೃದ್ಧಿ ಆಗಬೇಕಂತ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು 24ರ ನಂತರ ಅವರು 1936ರಲ್ಲಿ ನನ್ನ ಜನರಿಗೆ ನ್ಯಾಯ ಸಿಗಬೇಕಂತ ತಿಳ್ಕೊಂಡು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದರ ನಂತರ ಅದು ಎಲ್ಲ ರೀತಿಯಿಂದ ಈ ಭಾಗದಾಗ ಇವತ್ತು ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಇವತ್ತೇನಾದರೂ ಬೆಳೆದು ಒಂದೊಂದು ದೊಡ್ಡ ದೊಡ್ಡ ಸ್ಥಾನಮಾನ ಮೇಲೆ ಅದಾರ ಅಂತಂದ್ರೆ ಅದಕ್ಕೂ ಮೂಲ ತಳಪಾಯ ಅಂದ್ರೆ ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅದರ ನಂತರ ಮತ್ತೆ ಭಾಲ್ಕಿ ಮಠದಿಂದ ಇನ್ನಿಷ್ಟು ಇಲ್ಲೆಲ್ಲ ರೀತಿಯಿಂದ ಮಠದಲ್ಲಿ ಇಲ್ಲಿ ಬಂದವರಿಗೆಲ್ಲ ಒಂದು ಬೋರ್ಡಿಂಗ್ ತನ್ನ ಗುರುಗಳ ಹೆಸರ ಮೇಲೆ ಮಾಡಬೇಕಂತ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯನ್ನ ಚನ್ನಬಸವ ಪಟ್ಟದೇವರು ಪ್ರಾರಂಭ ಮಾಡ್ತಾರೆ. ಅದರ ನಂತರ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲೇ ಕಲಿತಾರೆ. ಶಾಂತರಸರಂತೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು, ಗಜಲ್ ಬರೀತಿದ್ದರು. ಅವ್ರು ಹೇಳಿದ್ದರು, ಅವ್ರ ಚರಿತ್ರೆಯಲ್ಲಿ ಅವರು ಬರೆದಿದ್ದಾರೆ, ಇಲ್ಲಿ ನೀರಿನ ತೊಂದರೆ ಆದಾಗ ಆ ಮೂರ್ಗಿಯಿಂದ ಸಂಗಮ್ ಬಂದು ಸಂಗಮದಿಂದ ಲಾತೂರ್ಕ್ ಹೋಗಿ ಅಲ್ಲಿ ಮಧ್ಯರಾತ್ರಿ ಚನ್ನಬಸವ ಪಟ್ಟದೇವ್ರು ಕುದುರೆ ಮೇಲೆ ಬರ್ತಾರಂತ. ಅಲ್ಲಿ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಮಲಗಿದವ್ರು ಇರ್ತಾರಂತ. ಅಲ್ಲಿ ಎಲ್ಲೂ ಸ್ಥಳ ಇರೋದಿಲ್ಲ. ಮಧ್ಯರಾತ್ರಿ ಯಾರಿಗೂ ತೊಂದರೆ ಕೊಡಬಾರ್ದಂತೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಚಪ್ಪಲ್ ಇಟ್ಟಿದ್ರು ಆ ಚಪ್ಪಲ್ಗಳನ್ನ ಸಾಲಾಗಿ ಒಂದ್ ಕಡೆ ಇಟ್ಟು ಅಲ್ಲೇ ಹಾಸಿಗೆ ಹಾಕೊಂಡು ಚನ್ನಬಸವ ಪಟ್ಟದೇವ್ರು ಮಲಗುತ್ತಾರಂತ. ಆಗ ಎದ್ದು ಬೆಳಗ್ಗೆ ನೋಡೋಷ್ಟರಲ್ಲಿ ನಾವೆಷ್ಟು ತಪ್ಪು ಮಾಡಿದೀವಿ, ನಮ್ಮ ಗುರುವಿಗೆ ಇಲ್ಲಿ ಮಲಗಿಸ್ತೇವೆ ಅಂತ ತಿಳ್ಕೊಂಡು ಅವರು ಕಣ್ಣೀರು ಹಾಕೋತ ಅವ್ರ ಗುರುಗಳಿಗೆ ಕ್ಷಮೆ ಕೇಳ್ತಾರಂತ. ಅಂದ್ರೆ ಚನ್ನಬಸವ ಪಟ್ಟದೇವರು ನಿಜವಾದ ದೇವರನ್ನ ಕಂಡಿದ್ದು ಅದು ವಿದ್ಯಾರ್ಥಿಗಳಲ್ಲಿ. ಅಂತ ಒಂದು ಶಾಂತರಸರನ್ನ ಕೊಟ್ಟಂಥದ್ದೇ ಇದು ಪ್ರಸಾದ ನಿಲಯ. ಅನೇಕರನ್ನ ಇವತ್ತು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರಿಗೂ ಕೊಟ್ಟಿದ್ದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯನೇ. ಹೀಗಾಗಿ ಒಂದು ಕಡೆ ಬೋರ್ಡಿಂಗು, ಇನ್ನೊಂದು ಕಡೆ ಉರ್ದು ನಾಮಫಲಕ ಕನ್ನಡ ಕಲಿಸಿದ್ದು, ಇನ್ನೊಂದು ವಿಶೇಷ ಅಂದ್ರೆ ಅನುಭವ ಮಂಟಪ. ಭಾಲ್ಕಿಯಿಂದ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಇಷ್ಟು ದಿನ ನನಗಿಲ್ಲಿ ಅವಕಾಶ ಸಿಗುತ್ತು. ಈಗ ಮುಂದೆ ನಾ ಬಸವ ಕಲ್ಯಾಣ ಹೋಗ್ಬೇಕಂತ ಎತ್ತಿನ ಬಂಡೆ ಮೂಲಕ ಬಸವ ಕಲ್ಯಾಣ ಬಂದು ಅಲ್ಲಿ ಬಸವ ಕಲ್ಯಾಣದಲ್ಲಿ ಸುಮಾರು ವರ್ಷಗಳ ಕಾಲ ಅನುಭವ ಮಂಟಪ ಸಲ ಪರಿಶ್ರಮ ಹಾಕಿ ಸ್ವತಃ ಕಂಕರ್ ಉಸುಬ್ ಸಿಮೆಂಟ್ ಸ್ವತಃ ಕೆಲಸದವ್ರು ಬಿಟ್ಟು ಹೋದಾಗ ಅವರೇ ಸ್ವತಃ ಅಲ್ಲಿ ಆ ಕಾರ್ಯವನ್ನು ಮಾಡಿ ಪರಿಪೂರ್ಣ ಅನುಭವ ಮಂಟಪವನ್ನು ಮಾಡ್ತಾರೆ. ಅದನ್ನ ಪರಿಪೂರ್ಣ ಮಾಡಿದ ಮೇಲೆ ಮುಂದೆ 1980ರಲ್ಲಿ ಜಯದೇವ್ ತಾಯಿ ಲಿಗಾಡಿಯವ್ರ ಲಿಂಗಾಸ್ತ್ರದಿಂದ ಉದ್ಘಾಟನೆ ಮಾಡ್ತಾರೆ. ಅದರ ನಂತರ 1985ರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ನಿಜಕ್ಕೂ ಅವ್ರದ್ದು ಒಂದು ದಂತಕತೆ ಅಪ್ಪಗಳ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಬಡತನ, ಭಾಳ ಕಷ್ಟ, ಭಾಳ ಸಮಸ್ಯೆಗಳು. ಆ ಕಾಲೇಜ್ ಫೀಸ್ ಕಟ್ಲಕ್ಕೆ ಕೂಡ ದುಡ್ಡು ಇರೋದಿಲ್ಲ. BA ಓದುವಾಗ ಇದೇ CB ಕಾಲೇಜಿನಲ್ಲಿ ಅಪ್ಪವರು ವಿದ್ಯಾರ್ಥಿಗಳಿದ್ರು. ಆ ಸಂದರ್ಭದಲ್ಲಿ BA ಓದುವಾಗ ತಾಯಿ ಹತ್ತಿರ ಹೋಗ್ತಾರೆ, ಅಲ್ಲಿ ಹೋಗಿ ಕಾಲೇಜ್ ಫೀಸ್ ಕಟ್ಟಬೇಕಂತ. ಅವಾಗ ಹಿಂದಕ್ಕೆಲ್ಲ ತಾಯಿಂದೇರು ಅದು ಬೆಳ್ಳಿ ಡಾಬ್ ಹಾಕೋತಿದ್ರು. ಅದು ಮಾರಾಟ ಮಾಡಿ ದುಡ್ಡು ಕೊಡ್ತಾರೆ. ಅಪ್ಪವ್ರ ಕೈದಾಗ ಕೊಟ್ಟಿದ್ದು ಇಲ್ಲಿ ಫೀಸ್ ಕಟ್ಟಿ ಕಾಲೇಜನ್ನು ಓದಿದವ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅವರು ಶಿಕ್ಷಕರಾಗಬೇಕಂತಕ್ಕಂಥ ಹಂಬಲ ಭಾಳ ಅಪ್ಪಗಳು ಅದು ಮೈ ತುಂಬ ತುಂಬಿಕೊಂಡಿದ್ದವ್ರು ಇರ್ತಾರೆ. ಆದ್ರೆ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿ, ಅಪ್ಪೋರ ಅಂತಃಕರಣ ಅದು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮೇಲೆ ಅದನ್ನ ಆಶೀರ್ವಾದ, ಅವರ ಆಶೀರ್ವಾದನೇ ನನಗೆ ಶಿಕ್ಷಕ ಆಗ್ಬೇಕಂತಕ್ಕಂಥ ಹಂಬಲ ಅಂತ ಅಪ್ಪರೆಲ್ಲ ಹೇಳ್ಕೊಂಡು ಕೂಡ ಇಲ್ಲ ಈ ಮಠಕ್ಕೆ ಸಮರ್ಥ ನೀವು ಆಗ್ತೀರಿ, ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ. ಅಪ್ಪರು ಎಷ್ಟು ವಿನಯ, ನಮ್ರತೆ, ಸಾತ್ವಿಕತೆ, ತನ್ನೆಡೆ ಅಂಜುತ್ತಾರಂತಕ್ಕಂಥದ್ದು ಅಪ್ಪಗಳಲ್ಲಿ ಅವ್ರ ಜೊತೆ ಇದ್ದಂಥವ್ರು ಸಮಕಾಲೀನವ್ರು ಎಷ್ಟೋ ಜನ ಹೇಳಿದ್ದು.
ಇದೆಲ್ಲ ಸಂಗುಳ್ಗಿಯಲ್ಲೇ ಹೆಂಗೇನು ನಿರ್ಣಯ ಆಗ್ತದೆ. ಅಪ್ಪೋರಿಗೆ ಈ ಭಾಲ್ಕಿ ಮಠಕ್ಕೆ ಮಾಡಬೇಕು ಅಂತಕ್ಕಂಥದ್ದು. ಮುಂದೆ ಅದು ಪಟ್ಟಾಭಿಷೇಕನ ಆಗಿದ ಮೇಲೆ ಇಲ್ಲೆಲ್ಲ ಯಾವ ವ್ಯವಸ್ಥೆ ಇತ್ತು ಅಂತಂದ್ರೆ ಬಹುತೇಕ ಬೆಳೆಸಿದ್ದು ಅದು ಎಲ್ಲ ಈಗ ಬೆಳೆಸಿದ್ದು ತಕೊಂಡು ಹೋಗೋದು ಒಂದು ತೋಡು ಏನೂ ಇಲ್ಲದೆ ಸೊನ್ನೆದಿಂದ ಆರಂಭ ಮಾಡಿ ಇವತ್ತು 20,000 ಮಕ್ಕಳಿಗೆ ಶಿಕ್ಷಣ ಕೊಡೋದಲ್ಲ. ಇದು ನಿಜಕ್ಕೂ ನಾಡಿಗೆ ಒಂದು ಆದರ್ಶ, ಒಂದು ಮಾದರಿ. ಮತ್ತು ವಿಶೇಷವಾಗಿ ಗುರು ಶಿಷ್ಯ ಪರಂಪರೆ ಅವ್ರು ಏನ್ ಮಾಡಿದ್ರು ಚನ್ನಬಸವ ಪಟ್ಟದೇವ್ರ ಹೆಸರು. ಅದು ಚನ್ನಬಸವೇಶ್ವರ ಗುರುಕುಲ್ ಇರ್ಬೋದು, ಚನ್ನಬಸವ ಪಟ್ಟದೇವ್ರ ಬ್ಯಾಂಕ್ ಇರ್ಬೋದು, ಏನ್ ಮಾಡಿದ್ರು ಗುರುವಿನ ಹೆಸರು ಮೇಲೆ. ಬಹುತೇಕ ನಾವು ಯಾರಾದ್ರೂ ಸ್ವಂತ ಏನಾರ ಆಯ್ತಂದ್ರೆ ನನ್ನ ಅವ್ರು ಬಂದಿಲ್ಲ, ನನ್ನ ಹೆಸರು ಕೆಳಗೆ ಬಂದದ ಅನ್ನೋ ಭಾವನೆ ಗುರು ಪೂರ್ಣಿಮೆದಾಗ ಇಟ್ಟಿದ್ದು ಅವ್ರ ಮನೆ ಪ್ರಶ್ನೆ ಕಾಣ್ತಾ. ಸವಿತಾ ಟೀಚರ್ ಬಾಬು ಸರಿ ಕೇಳ್ರಿ ಅವ್ರ ಕೀಲಿ ಹಾಕ್ಯಾರ. ಗುರು ಮುಖ್ಯ, ನನ್ನ ಗುರುವಿಂದ ಎಲ್ಲವೂ ಉಳಿಬೇಕಂದವರು ಪರಮ ಪೂಜ್ಯ. ಎಷ್ಟು ಅಪ್ಪವ್ರ ಬಲ್ಲಿ ಅವ್ರ ಶತ್ರುಗಳನ್ನು ಕೂಡ ಮಿತ್ರರು ಮಾಡ್ಕೋತಾರೆ. ಮಹಾರಾಷ್ಟ್ರದಲ್ಲಿ ಅವ್ರು ಬಸವ ತತ್ವಕ್ಕೆ ಪ್ರಚಾರಕ್ಕೆ ಹೋದಾಗ ಇವರು ಭಾಲ್ಕಿ ಅಪ್ಪರು ವಿಷ ಹಾಕಲಕ್ಕೆ ಬಂದ್ರೆ ನೀವು ಯಾರೂ ಹೋಗಬೇಡ್ರಿ ಅಂತ ತಿಳ್ಕೊಂಡು ಒಂದು ಶತ್ರು ರೀತಿನೇ ತಯಾರಾಗ್ತದೆ. ಆದ್ರೆ ಅಪ್ಪರು ಅಂತಃಕರಣ, ಅವ್ರ ಪ್ರೀತಿ, ಅವ್ರ ವಿನಯ, ನಮ್ರತೆ ಎಷ್ಟು ದೊಡ್ಡದು. ಶತ್ರುಗೆ ಯಾವ ರೀತಿ ಮಿತ್ರ ಮಾಡ್ಕೋತಾರೆ. ಯಾರು ವಿಷ ಹಾಕ್ಲಕ್ಕೆ ಬಂದಾರಂತ ಯಾರು ಪ್ರಚಾರ ಮಾಡಿದ್ರು ಆ ಗುರುಗಳಿಗೆ ಅವರು ಬಸವಣ್ಣ ಧರ್ಮಗುರು ಅಂತಿದ್ದಿಲ್ಲ. ಆದ್ರೆ ಆ ಗುರುಗಳಿಗೆ ಅಪ್ಪವ್ರ ಕಾರ್ಯಗಳು ಅವ್ರಿಗೆ ಎಷ್ಟು ಪ್ರೀತಿಯಿಂದ ನೋಡಿದ್ರಂತಂದ್ರೆ ಏನ್ ಮಾಡಿದ್ರು. ನಮ್ಮ ಮಹಾರಾಷ್ಟ್ರ ಇವತ್ತು ಏನಾರ ಕೊಳ್ಳಾಗ ಲಿಂಗ ಅವ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ, ಅದಕ್ಕೆಲ್ಲ ಅಹಮದ್ಪುರ್ ಮಹಾರಾಜರ ಕಾರಣ. ಅವ್ರು ಬಸವಣ್ಣನವರನ್ನ ಧರ್ಮಗುರು ಅಂಬಲ್ದವರಿಗೆ ಧರ್ಮಗುರು ಅಂದಿ ಈ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೂ ಮುಂದಾದವ್ರೆ ಅಹಮದ್ಪುರ್ ಮಹಾರಾಜರು. ಅದಕ್ಕೆಲ್ಲ ಆ ಮಿತ್ರತ್ವ ಮಾಡ್ಕೊಂಡವ್ರೆ ಅಪ್ಪವ್ರು. ಅಂಥವ್ರನ್ನ ಪ್ರೀತಿಯಿಂದ ಗೆದ್ದವ್ರು. ತತ್ವದಿಂದ, ಧರ್ಮದಿಂದ, ಈ ಕಡೆ ಶಿಕ್ಷಣ ಸಂಸ್ಥೆ. ಇವತ್ತು ಆರಂಭದಲ್ಲಿ ವಾಲಿಯವರು ಮಾತಾಡಕ್ಕೆ ಹೇಳಿದ್ರು, ಅದು ಏನು ತಿಪ್ಪ್ಯಾಗಿ ಬಿದ್ದಿದ ಮಗು. ನೀವೆಲ್ಲರೂ ಈ ಜಿ ಕನ್ನಡ ವಾಹಿನಿಯಲ್ಲಿ ದಿವ್ಯಾಂಜಲಿದ ಬಗ್ಗೆ ನೋಡಿದವ್ರ ಕಣ್ಣಾಗ ಎಲ್ಲರ ಮೇಲೆ ನೀರು ಬಂದ. ಯಾಕಂದ್ರೆ ಅಷ್ಟು ಆ ಪೋರಿಗೆ ಇಲ್ಲೇ ಒಂದು ಲ್ಯಾಂಡ್ ಫೋನಿಗೆ ಕರೆ ಬಂದಿತ್ತು. ನಾವೆಲ್ಲ ಚಿಕ್ಕವರಿದ್ದೀವಿ, ಮೈದಾಗ ಅಂಗಿ ಅದ ಅಂಬದ್ವಿ ಹಾನಿಲ್ಲ, ಹಂಗೆ ಹೋಗ್ಲತ್ತರು. ಆ ಕೂಸು ತಿಪ್ಪೆಗೆ ಸಿಕ್ಕ್ಯದ ಅಂತ ಫೋನ್ ಬಂತು. ಹಾಗೂ ಹಂಗೆ ಜೀಬಿನ ಕುಂತು ಹೆಂಗೋ ಹೋಗಿ ಅಲ್ಲಿ ಹೋಗಸ್ತಾನ ಮಗುನೇ ಇರಲ್ಲ. ಅದು ಔರಾ ತಾಲೂಕಿನ ಉಜ್ನಿ ಗ್ರಾಮ. ಅಲ್ಲಿ ಹೋದ ತಕ್ಷಣ ಅವ್ರು ಅಂತಾರೆ, ಅಪ್ಪರೇ ಹೀಗೆ ಇತ್ರಿ, ಯಾರು ತಗೊಂಡು ಹೋದ್ರು, ಪೊಲೀಸ್ ಸ್ಟೇಷನ್ದವ್ರು ಒಯ್ದಾರ. ಮತ್ತು ಪೊಲೀಸರ ಬಲ್ಲಿ ಹೋದ್ರು, ಇಲ್ಲ ನಮಗೆ ಕೊಡ್ಲಾಕ ಬರಲ್ಲ, ನೀವು THO ತಾಲೂಕು ಆರೋಗ್ಯ ಅಧಿಕಾರಿ ಬಲ್ಲಿ ಹೋಗ್ಬೇಕು. ಮತ್ತು ಅವ್ರು ಅದಕ್ಕೆ ಹೋದ್ರು, ನನಗೆ ಕೊಡ್ಲಾಕ ಬರಲ್ಲ, ನೀವು ಬೀದರ್ DHO ಬಲ್ಲಿ ಹೋಗಿ. ಆ DHO ಬಲ್ಲಿ ಹೋದ್ರು ಅವರು ನಮಗೆ ಕೊಡ್ಲಾಕ ಬರಲ್ಲಪ್ಪರೇ, ನೀವು ಕೋರ್ಟಿಗೆ ಹೋಗ್ಬೇಕು. ಆ ಕೋರ್ಟಿಗೆ ಹೋಗಿ ಕಟ್ಕಟ್ಟೆಗೆ ನಿಂತು ಅಲ್ಲಿ ಎಲ್ಲರೂ ಅಂತಾರೆ, ನಿಮ್ದು ಏನು ಜಗಳ ಅದೇನ್ರಿ, ಇಲ್ಲಿ ಎದಕ್ಕೋ ಬರ್ತಾರೆ ನಮ್ಮ ಕೋರ್ಟಿಗೆ, ನೀವು ಯಾಕೆ ಬಂದಿರಿ, ಏನು ಜಗಳ ಆಗ್ಯದ ಸ್ವಾಮೀಜಿ? ಇಲ್ಲ, ನಮ್ಮ ಮಗು ತಗೊಳಕ್ ಬಂದೀನಿ. ಅವ್ರ ನ್ಯಾಯಾಧೀಶರು ಅಂತಾರೆ, ನನ್ನ ಜೀವನದಾಗ ಇಲ್ಲಿ ಎಲ್ಲರೂ ಜಗಳ ಮಿಟಾಸ್ಕೊಲಕ್ರ, ಆಸ್ತಿಗರ, ಎದಕ್ಕೋ ಬರ್ತಾರೆ. ಸನ್ಯಾಸಿಗಳಾಗಿ ಮಗು ಪಡ್ಕೊಳಕ್ ಬಂದವ್ರು ಏಕೈಕ ನೀವು, ನನ್ನ ಜೀವನ ಸಾರ್ಥಕ ಆಯ್ತಂತ ಅವ್ರು ನ್ಯಾಯಾಧೀಶರು ಮಗು ಕೊಡ್ತಾರೆ. ಇವತ್ತು ಆ ಮಗುನೇ ಇವತ್ತೆಷ್ಟು ಪ್ರಚಾರ ಪ್ರಸಾರ ಅಂದ್ರೆ ಅಂತಃಕರಣದಿಂದ, ನಿಸ್ವಾರ್ಥದಿಂದ, ಶುದ್ಧ ಭಾವನೆ ಇಟ್ಕೊಂಡು ಮಾಡಿದ್ರೆ ಎಷ್ಟೆಲ್ಲ ಬೆಳೀತದ ಅಲ್ಲಿಕ್ಕಿ. ಅದಕ್ಕೆ ಉದಾಹರಣೆ ಮತ್ತಾರೂ ಅಲ್ಲ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ. ಅನೇಕರು ಗೋರು ಚನ್ನಬಸಪ್ಪರದು ಎಲ್ಲ ನೋಡ್ಕೊಂಡು ಹೇಳ್ತಾರೆ, ಇವತ್ತೇನಾದ್ರೂ ಮಠಕ್ಕೆ ಪೀಠಾಧಿಪತಿ ಆಗ್ಬೇಕಂದ್ರೆ ನೀವು ಭಾಲ್ಕಿ ಪಟ್ಟದೇವ್ರ ಬಲ್ಲಿ ತರಬೇತಿ ತಗೊಂಡೆ ಮಠಕ್ಕೆ ಪೀಠಕ್ಕೆ ಕೂಡ್ರಿ ಅಂತಕ್ಕಂಥ ಮಾತು ಆ ಮಹಾಮನೆಯಲ್ಲಿ ಅವ್ರ ಅಂಕಣ ಬರೀತಾರೆ. ಅಪ್ಪವರು ಇಲ್ಲೆಲ್ಲ ಮಕ್ಕಳಿಗೆ ಅವ್ರು ಹೆಂಗೆ ನೋಡ್ಲತ್ತಾರ ಅಂದ್ರೆ, ಬುದ್ಧನನ್ನ, ಬಸವಣ್ಣವ್ರನ್ನ, ಅಂಬೇಡ್ಕರ್ರನ್ನ, ಗಾಂಧೀಜಿಯನ್ನ, ಅಕ್ಕ ಮಹಾದೇವಿಯನ್ನ ಅವ್ರು ಎಲ್ಲಿ ಕಾಣ್ತಾರಂದ್ರೆ ಎಲ್ಲ ವಿದ್ಯಾರ್ಥಿಗಳ ಹತ್ತಿರ ಕಾಣೋರೆ ಪರಮ ಪೂಜ್ಯರು ಅಂತ. ಈಗೇನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ,
ಮುಪ್ಪಿದೊಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ಇದೊಂದು ಪೂಜೆ ಅಂತ ತಿಳ್ಕೊಂಡೆ ಇದನ್ನೆಲ್ಲ ಅಪ್ಪರು ಈ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಕಡೆ ಶೈಕ್ಷಣಿಕದಿಷ್ಟೆಲ್ಲ ಬೆಳೆಸಿ ಮತ್ತು ಧಾರ್ಮಿಕದಾಗೂ ಎಲ್ಲ ರೀತಿಯಿಂದ ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ. ಅದಕ್ಕೆಲ್ಲ ಅಪೂರ್ವಲ್ಲಿದ್ದಂಥ ಒಂದು ಮಾತೃ ಹೃದಯನೇ ಇದಕ್ಕೆಲ್ಲ ಕಾರಣ. ಅಪೂರ್ವ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಡಿಮೆ ಇದೆ. ಇದಕ್ಕೆಲ್ಲ ಅಪೂರ್ವ ನಮಗೆ ದೊರಕಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಇದೆ. ಇಷ್ಟರ ಮಧ್ಯದಾಗೂ ಮತ್ತೆ ಸಾಹಿತ್ಯ ಸೇವೆ ಮಹಾರಾಷ್ಟ್ರದಲ್ಲಿ ಅದು ಬಸವಣ್ಣ ಅಂದ್ರೆ 4 ಕಾಲಿನ ಎತ್ತಂತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ ಸಮಾಜಕ್ಕೆ ಸುಧಾರಕರಂತೆ ಜನಮನಸ್ಸಕ್ಕೆ ತಲುಪಿಸಿದ ಕೀರ್ತಿ ಅದು ಪರಮ ಪೂಜ್ಯರಿಗೆ ಸಲ್ತದೆ. ಅದು 2012ರಲ್ಲಿ ರಥ ತೆಗೆದುಕೊಂಡು ಬಸವ ಸಂದೇಶ ಯಾತ್ರೆ ಮೂಲಕ ಇಡೀ ಮಹಾರಾಷ್ಟ್ರ ತುಂಬ ಅಪೂರ್ವ ಪ್ರಚಾರ ಮಾಡಿದ್ದು. ಸಾಹಿತ್ಯ 400ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಿ ವಿಶ್ವವಿದ್ಯಾಲಯಗಳು ಕಾಲೇಜುಗಳಿಗೆ ಪುಸ್ತಕನ್ನ ಅಪೂರ್ವ ಪ್ರಿಂಟ್ ಮಾಡಿ ಮೇಲೆ ಬಸವಣ್ಣವರು ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟರು ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇವತ್ತೆಲ್ಲಕ್ಕಿಂತ ಹೆಚ್ಚಿನ ರೀತಿಯಿಂದ ಎಚ್ಚರಿಕೆ ಬಸವಣ್ಣವ್ರ ಬಗ್ಗೆ ಅಷ್ಟು ಜಾಗೃತಿ ಆಗ್ಲಿಕ್ಕೆ ಅಪೂರ್ವ ಕಾರಣರು. ಇಂಥದ್ದೆಲ್ಲ ಹೇಳ್ಕೋತಿದ್ರೆ ಇನ್ನೂ ಬಹಳಷ್ಟು ಇದೆ. ಅದು ಎಲ್ಲ ತಮಗೂ ಎಲ್ಲ ಗೊತ್ತಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಶೈಕ್ಷಣಿಕ ಸಂಬಂಧಪಟ್ಟಂಗೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ದರು, ಗಡಿ ಭಾಗದಿಂದ ಅದು ಬೀದರ್ ಜಿಲ್ಲೆಯಿಂದ ಗಡಿ ಭಾಗದಿಂದ ಒಂದೇ ಕಾಲೇಜ್ದಿಂದ ಈ ಡಾಕ್ಟರ್ಸ್ ಆಗ್ಬೋದು. ಆದ್ರೆ 100 ಮೆಡಿಕಲ್ ಸೀಟಿಗೆ 1 IIT ಸಮಾನ. ಆದ್ರೆ ಒಂದು ಕಾಲೇಜಿಂದ 46 IIT ವಿದ್ಯಾರ್ಥಿಗಳು ಬಂದಾರಂದ್ರೆ ಇದು ನಿಜಕ್ಕೂ ಭಾಲ್ಕಿ ಅಪ್ಪವ್ರ ಸೇವೆ. ಇದು ನಾ ಧನ್ಯನಾಗಿದ್ದೀನಿ. ನಾನು ಸ್ವತಃ ಆ ಸಂಸ್ಥೆಗೆ ಬಂದು ನಾನೇ ಅಲ್ಲಿ ಗುರುಗಳ ದರ್ಶನ ತಗೋತೀನಿ. ನಿಜಕ್ಕೂ ಸ್ವಾಮಿಗಳು ಅಂದ್ರೆ ಭಾಲ್ಕಿ ಪಟ್ಟದೇವ್ರ ಹಂಗಿರಬೇಕು ಅಂತಕ್ಕಂಥ ಮಾತು ಮುಖ್ಯಮಂತ್ರಿಯವರು ಹೇಳಿದರು. ನಿಜಕ್ಕೂ ಮತ್ತು ಅದು ಖುಷಿ ಹೆಚ್ಚಾಗಿ ಅವರು ಆ ಮಕ್ಕಳಿಗೆ ಪ್ರೋತ್ಸಾಹನೂ ಅವರು ಅಲ್ಲೇ ದುಡ್ಡು ಕೂಡ ಕೊಟ್ಟರು. ಅಂದ್ರೆ ಇವೆಲ್ಲ ಒಂದೇ ಕಾಲೇಜಿನ 46 IIT ಅಂದ್ರೆ ಅದು ಭಾಳ ಬೆಂಗಳೂರಂಥ ಕಾಲೇಜ್ದಲ್ಲೂ ಅಷ್ಟು ವಿದ್ಯಾರ್ಥಿಗಳ ರಿಸಲ್ಟ್ ಇಲ್ಲ ಅಂತಕ್ಕಂಥ ಮಾತು ಅನೇಕರು ಹೇಳಿದ್ದಾರೆ. ಅದರ ಹಿಂದೆ ಪರಿಶ್ರಮ, ಅವ್ರ ಕಳಕಳಿ, ಅವ್ರ ಕಾಳಜಿ, ಶಿಕ್ಷಣ ಬಗ್ಗೆ, ಸಂಸ್ಕಾರ ಬಗ್ಗೆ, ನೈತಿಕತೆ ಬಗ್ಗೆ ಅಪ್ಪರು ಕೊಟ್ಟಂಥ ಆ ಸೇವೆನೇ ಇವತ್ತು ಆ ಮಕ್ಕಳು ಅಷ್ಟು ಸಾಧನೆ ಆಗಿದೆ. ಇವತ್ತು ಆ ಮಕ್ಕಳಿಗೆಲ್ಲ ಒಂದು ಕಲ್ಪ ವೃಕ್ಷ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅಪ್ಪುಗಳು ಇಷ್ಟು ವರ್ಷದಲ್ಲಿ ನಾವು ನೋಡ್ತೀವಿ, ಒಂದು ಸರ್ತಿನೂ ಅವ್ರು ನನ್ನ ಹುಟ್ಟಹಬ್ಬ ಅಲ್ಲ, ಅದು ಸುದೈವಿ ಮಕ್ಕಳದೇ ಆಗ್ಬೇಕಂತ ಈಗೆಲ್ಲರ ಒತ್ತಾಯ ಮೇರೆಗೆ ಈ ಆಗಸ್ಟ್ 25ಕ್ಕೆ 75 ವರ್ಷ ತುಂಬುತ್ತವೆ. ಅಂದ್ರೆ ಇದೊಂದು ಅಮೃತ ಮಹೋತ್ಸವ. ಏನಾದರೂ ಒಂದು ಕಾರ್ಯ ಮಾಡಬೇಕಂತಕ್ಕಂಥ ಒಂದು ಹಂಬಲ ಉತ್ಸಾಹ ನಾವು ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವರಿಗೆ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಅಪ್ಪವ್ರದ್ದು ಭಾಳ ಚಲೋ ಮಾಡ್ಯಾರ. ಹೆಂಗೆ ನಮ್ಮ ತಂದೆಯವರು ರಾಷ್ಟ್ರಪತಿ ಕರೆಸಿ ಚನ್ನಬಸವ ಪಟ್ಟದೇವ್ರು ಮಾಡಿರು, ಈಗ ಮುಂದೆ ನಾನು ಕೂಡ ಅಮೃತ ಮಹೋತ್ಸವ ರಾಷ್ಟ್ರಪತಿ ಕರೆಸೇ ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಖುಷಿಯಿಂದ ಅವರು ಮಾತಾಡಿದರು. ನಾನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅವರು ಭಾಳ ಪ್ರೀತಿಯಿಂದ ಅವರು ತಿಳಿಸಿದ್ದಾರೆ. ಅದ್ರ ತಕ್ಕಂತೆ ಅವ್ರು ನಡೀತಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ನಮ್ಮ ಪ್ರಕಾಶ್ ಖಂಡ್ರೆ ಅಣ್ಣನವರು ಅವರಿಗೂ ನಾನು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದರು, ಅಪ್ಪವ್ರು ಪಟ್ಟಂಥ ಕಷ್ಟ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ. ಅಪ್ಪವ್ರು ಭಾಳ ಕಷ್ಟಪಟ್ಟಾರ. ಇದು ಅಮೃತ ಮಹೋತ್ಸವ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ಯಶಸ್ವಿಯಾಗಿ ಮಾಡೋಣ. ಅದು ಏನಿದ್ರು ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರದೇ ಅಂತಕ್ಕಂಥದ್ದು ಒಂದು ಅವ್ರ ವಿಷಯದ ಮೇಲೆ ಬೆಳಕು ಚೆಲ್ಲೋಣ ಅಂತಕ್ಕಂಥ ಮಾತು ಭಾಳ ಕಾಳಜಿಯಿಂದ ಅವರು ನನಗೆ ಮಾತಾಡಿದ್ರು. ಅನೇಕರ ಭಾವನೆ, ಮನಸ್ಸು, ವಿಚಾರಗಳು ವೇದಿಕೆ ಮೇಲೆ ಕುಂತವ್ರದ್ದು ಎಲ್ಲರದ್ದು ಅದೇ ಇವೆ. ಮತ್ತು ಇಲ್ಲಿ ಕುಂತವರು ನಿಮ್ದೆಲ್ಲರದ ಅದೇ ಭಾವನೆ ಇದೆ. ಬಹುತೇಕ ಅಪ್ಪವ್ರ ಬಗ್ಗೆ ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿಗೆ ನೋಡಿ ನನಗೆ ಅತಿ ಖುಷಿ, ಆನಂದ ಆಗಿದೆ.
ಬಹುತೇಕ ನನಗೆ ಅಪ್ಪರು ಗರಡಿಯಲ್ಲಿ ಈ ಸೇವಾ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನಂದು ಯಾವುದೋ ಜನ್ಮದ ಸೌಭಾಗ್ಯ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ. ಇವತ್ತಿನ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪರಮ ಪೂಜ್ಯ ಗುರುಬಸವ ಭಟ್ಟದೇವರು ಪೂಜ್ಯ ಅಬ್ಬಗಳವರ ವಾಣಿಯನ್ನ ನಾವೆಲ್ಲರೂ ಕೇಳಿದ್ದೇವೆ. ಒಂದ್ಸಾರಿ ನಿಮ್ಮೆಲ್ಲರ ಭಕ್ತಿ ತುಂಬಿರುವ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಇದೀಗ ಪೂರ್ವಭಾವಿ ಸಭೆಯಲ್ಲಿ ತಾವುಗಳು ಕೊಡ್ತಕ್ಕಂತಹ ಅಗತ್ಯ ಸಲಹೆ ಸೂಚನೆಗಳು ಏನಿದ್ರು ಅದಕ್ಕಿಂತ ಮುಂಚಿತವಾಗಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿಯ ಪೂಜ್ಯ ಶ್ರೀ ಶರಣಬಸವ ಮಹಾಸ್ವಾಮೀಜಿಗಳು ಪೂಜ್ಯರ ವಾಣಿಯನ್ನ ಇದೀಗ ನಾವು ನೀವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿ, ಪರಮಗುರು ತೋಂಟದ ಸಿದ್ಧಲಿಂಗರನ್ನು ಸ್ಮರಣೆ ಮಾಡಿ, ಶತಾಯುಷಿಗಳು ಕಲ್ಯಾಣ ನಾಡಿನ ಕಣ್ಮಣಿಗಳಾದ ಚನ್ನಬಸವ ಪಟ್ಟಾಧ್ಯಕ್ಷರವರನ್ನು ಸ್ಮರಣೆ ಮಾಡಿ, ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಒಂದು ದೊಡ್ಡ ನಕ್ಷತ್ರ ಪರಮ ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು. ಆ ಪೂಜ್ಯರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ನೆರವೇರಿರ್ತಕ್ಕಂಥ ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ದೊಡ್ಡ ಗುರುಗಳವರಲ್ಲಿ, ಸಣ್ಣ ಗುರುಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಚಿವರಲ್ಲಿ, ಶಾಸಕರಲ್ಲಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಒಂದು ಕಡೆ ಸಿದ್ದಯ್ಯ ಪುರಾಣಿಕರು ಒಂದು ಭಾಳ ಚಲೋ ಮಾತು ಬರೀತಾರೆ. ಕನ್ನಡಿಗರು ಇಷ್ಟೊಂದು ಸುಖಿಯಾಗಿರಲಿಕ್ಕೆ, ಸಂಸ್ಕಾರವಂತರಾಗಿರಲಿಕ್ಕೆ, ವಿನಯವಂತರಾಗಿರಲಿಕ್ಕೆ, ಆಚಾರವಂತರಾಗಿರಲಿಕ್ಕೆ ಕಾರಣೀಭೂತರಂದ್ರೆ ಬಸವಾದಿ ಪ್ರಮಥರು ಅಂತ ಬರೀತಾರೆ. ಬಸವಾದಿ ಪ್ರಮಥರು ಈ ನಾಡಿನೊಳಗೆ ಬಂದು ನಮಗೆ ಬದುಕೋದನ್ನು ಕಲಿಸಿದರು, ಬಾಳೋದನ್ನು ಕಲಿಸಿದರು, ನಡೆ ನುಡಿಯನ್ನು ಕಲಿಸಿದರು. ಅವರು ಬಂದು ಹೋದರು ಅಂತ ತಿಳ್ಕೊಂಡು ನಾವು ಕನ್ನಡಿಗರು ಭಾರತ ದೇಶದಲ್ಲೇ ಬಹಳ ಸುಸಂಸ್ಕೃತರಾಗಿದ್ದೇವೆ ಅಂತ ತಿಳ್ಕೊಂಡು ಪುರಾಣಿಕರು ಹೇಳ್ತಾರೆ. ಬಹುಶಃ ಅದೇ ಮಾತು ಈ ಬೀದರ್ ಜಿಲ್ಲೆಗೆ ಅನ್ವಯಿಸ್ತದೆ. ಶರಣರ ನಂತರ ಮೊಘಲಾಯಿಗಳ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕವಾಗಿ ಬಹಳಷ್ಟು ವಿಪ್ಲವಗಳಿಗೆ ಕಾರಣ ಆಯಿತು, ಬಹಳಷ್ಟು ಅನಾಗರಿಕತೆಗೆ ಕಾರಣ ಆಯಿತು. ಇಡೀ ವಿಶ್ವಕ್ಕೆ ಕನ್ನಡದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಕಲ್ಯಾಣವೇ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋ ಮಟ್ಟಿಗೆ ಹೋಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆ ಸುಸಂಸ್ಕೃತವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಬಸವಾದಿ ಪ್ರಮಥರ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಮತ್ತೊಮ್ಮೆ ಕಾರಣೀಪುರುಷರಾಗಿ ಬಂದವರು ಚನ್ನಬಸವ ಪಟ್ಟಾಧ್ಯಕ್ಷರು. ಬಹುಶಃ ಚನ್ನಬಸವ ಪಟ್ಟಾಧ್ಯಕ್ಷರವರು ಬರದೇ ಹೋಗಿದ್ರೆ ನನಗನ್ಸಿದ ಮಟ್ಟಿಗೆ ಇವತ್ತು ವೇದಿಕೆ ಮ್ಯಾಗಿದ್ದವರು, ಮ್ಯಾಲಿದ್ದವರು, ಕೆಳಗಿದ್ದವರು ಇಷ್ಟು ಸುಸಂಸ್ಕೃತರಾಗಿರ್ತಿದ್ದಿಲ್ಲ ಅಂತ ನನಗೆ ಅನಿಸ್ತದೆ. ಮ್ಯಾಲಿದ್ದವರು, ಕೆಳಗಿದ್ದವರೆಲ್ಲ ಇವತ್ತು ಭಾಳ ಚಲೋ ಸಂಸ್ಕಾರವಂತರಾಗಿರಿ ಅಂದ್ರೆ ಇದರ ಹಿನ್ನೆಲೆ ಏನಪ್ಪ ಅಂದ್ರೆ ಅದು ಪೂಜ್ಯರಾದ ದೊಡ್ಡ ಗುರುಗಳು, ಶತಾಯುಷಿಗಳಾಗಿರ್ತಕ್ಕಂಥ ಚನ್ನಬಸವ ಪಟ್ಟಾಧ್ಯಕ್ಷರು. ಆ ಪೂಜ್ಯ ಗುರುಗಳ ಬಗ್ಗೆ ನಮ್ಮ ಸಣ್ಣ ಗುರುಗಳು ಹೇಳಿದರು, ಎಂಥ ಕಷ್ಟ ಕಾಲದಲ್ಲಿ ಅವರು ಈ ಬಾಲ್ಕಿ ಮಠಕ್ಕೆ ಬಂದರು, ಹೇಗೆ ಬೆಳೆದ್ರು ಅಂಥೇಳಿ. ಅದೆಲ್ಲವೂ ಒಂದು ಇತಿಹಾಸ. ಅದರ ಬಗ್ಗೆ ಸಾಕಷ್ಟು ಕಾದಂಬರಿ ಬಂದಿದ್ದಾವೆ, ಕಥೆಗಳು ಬಂದಿದ್ದಾವೆ, ಪುಸ್ತಕಗಳು ಬಂದಿದ್ದಾವೆ, ಓದ್ರಿ, ತಿಳ್ಕೊರಿ. ಇನ್ನು ನಂತರದಲ್ಲಿ 84ರಿಂದ ಈ ಮಠದ ಒಂದು ಹೊಸ ಸಾರಥ್ಯವನ್ನು ವಹಿಸಿಕೊಂಡು ಪೂಜ್ಯ ಗುರುಗಳವರು ಬಸವಲಿಂಗ ಪಟ್ಟಾಧ್ಯಕ್ಷರು ಬಂದರು. ಈಗ ಆ ಪೂಜ್ಯರಿಗೆ 75 ವರ್ಷಗಳು, ನಂಬಕ್ಕಾಗಂಗಿಲ್ಲ.
ನಾವು 75 ಅಲ್ಲ, ದೊಡ್ಡ ಗುರುಗಳವರು 109 ಬದುಕ್ಯಾರ, ಈಗಿನ ಗುರುಗಳು 111 ಬದುಕಿ ಅವ್ರಿಗಿಂತ 2 ವರ್ಷ ಹೆಚ್ಚಾಗಲಿ ಅಂತ ನಾವು ಇಚ್ಛೆ ಇಟ್ಕೊಂಡವು. ಅವ್ರದ್ದು ಅಮೃತ ಮಹೋತ್ಸವನ ಆಗಲಿ, ಅವ್ರದ್ದು ಶತಮಾನೋತ್ಸವನ ಆಗಲಿ, ಆಗಬೇಕು. ಬಸವಾದಿ ಪ್ರಭುತ್ತರ ಹಂಗೆ ಆರೋಗ್ಯ ಆಯುಷ್ಯವನ್ನು ಕೊಡ್ಲಿ ಅಂತ ನಾವು ಬೇಡ್ಕೊಳ್ಳೋರು. ಇವತ್ತು ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು, ನಾನು ದೊಡ್ಡ ಗುರುಗಳವ್ರನ್ನ ಟಿವಿಯಾಗಿ ನೋಡಿ, ನಾವು ಸಣ್ಣವರಿದ್ದೀವಿ ಅವ್ರು ಲಿಂಗೈಕ್ಯರಾದಾಗ. ಸಣ್ಣ ದೊಡ್ಡ ಶತಾಯುಷಿ ಗುರುಗಳವ್ರನ್ನ ಕರ್ಕೊಂಡು ಆ ಇಂಜಿನಿಯರ್ ಕಾಲೇಜುಗಳಲ್ಲಿ ಅವರ ಅಂತಿಮ ಯಾತ್ರೆಯನ್ನು ತಂದಾಗ ಅದನ್ನೆಲ್ಲ ಟಿವಿಯಾಗಿ ಸಣ್ಣವರಿಂದ ಕೂತ್ಕೊಂಡು ನೋಡಿದವರು ನಾವು. ಯಾರು ಇವರು, ಎಂಥ ಸ್ವಾಮಿಗಳು, 109 ವರ್ಷ ಬದುಕಿದ್ರಂತೆ, ಹಿಂಗೆ ಬದುಕಕ್ಕೆ ಸಾಧ್ಯ ಐತನೋ ಅಂತ ನಾವು ಹೌಹಾರಿದವ್ರು. ಅವಾಗೆಲ್ಲ 8ನೇ 9ನೇ ಓದಿದವ್ರು ನಾವು. ಅದನ್ನು ನೋಡಿದಾಗ ಒಂದು ಸಂಕಲ್ಪ ಮಾಡಿದ್ದೀವಿ ನಾವು. ಅವಾಗ ನಾವು ಅದು ಚಂದನ TV DD1 ಬರ್ತಿತ್ತದು. ಅವರು ಅಂತಿಮ ಸಂಸ್ಕಾರ ತೋರ್ಸಕತ್ತಿದ್ರು ಭಾಳ ದೊಡ್ಡ ಪ್ರಮಾಣದಲ್ಲಿ. ಅವಾಗ ಒಂದು ಸಂಕಲ್ಪ ಮಾಡಿದ್ವಿ, ಇಂಥ ಸ್ವಾಮಿಗಳು ಬೀದರ್ ಜಿಲ್ಲೆಯಲ್ಲಿ ಆಗಿ ಹೋಗ್ಯಾರ, ಸಾಧ್ಯ ಆದ್ರೆ ನಮ್ಮ ಆಯುಷ್ಯದಾಗ ಅಂಥ ಮಠದ ಸ್ವಾಮಿಗಳವ್ರ ಸೇವಾ ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಹಂಗೆ ಮಾಡಿದ ಮೇಲೆ ಅದು ಎಷ್ಟು ವರ್ಷಕ್ಕೆ ಈಡೇರುತ್ತೋ ಅಂತಂದ್ರೆ, ಮುಂದೆ 18 ವರ್ಷಕ್ಕೆ ಸಣ್ಣ ಗುರುಗಳವ್ರ ಪಟ್ಟಾಧಿಕಾರದಲ್ಲಿ ಬಂದು ನಿಂತು ಸೇವಾ ಮಾಡುವಂಥ ಭಾಗ್ಯ ಬಂತು. ಅಂದ್ರೆ ಚನ್ನಬಸವ ಗುರುಗಳವ್ರನ್ನ ನೆನಪು ಮಾಡಿಕೊಂಡು ನಾವಿನ್ನೂ ನಮಗೆ ತಿಳುವಳಿಕಿಲ್ಲ, ಭಾಳ ಸಣ್ಣವರಿದ್ದಾಗ ಆ ಗುರುಗಳ ಸೇವಾ ಮಾಡಬೇಕು ಅಂತ ತಿಳ್ಕೊಂಡು ನಾವು ಸಂಕಲ್ಪ ಮಾಡಿದ್ವಿ. ನಮ್ಮಲ್ಲಿ ಒಂದು ಪರಂಪರೆ ಇದೆ, ಹಿಂದಿನವರು ಹಾದರು ಅಂತಂದ್ರೆ ಹಾದ್ರ ಅನ್ನಬಾರದಂತ. ಅಂದಿನವರಿಗೆ ಇಂದಿನವರು ಹೊಂದಿ ಹೋಲಲರಿಯರೆಂಬ ಕುಂದ ನುಡಿಯ ಕಿವಿಯ ಒಟ್ಟು ಕೇಳಲಾಗದು ಅಂತ ಹೇಳ್ತಾರೆ. ನಮ್ಮಲ್ಲಿ ಜನನ ಮರಣಗಳು ಇನ್ನೂ ಒಗಟಾಗಿದಾವೆ. ಬಂದವರು ಎಲ್ಲಿಂದ ಬಂದ್ರು ಅನ್ನೋದು ಗೊತ್ತಿಲ್ಲ, ಹಾದವ್ರು ಎಲ್ಲಿ ಹಾದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಜನನ ಮರಣಗಳು ಒಗಟಾಗಿ ಹೋಗ್ಕೊಂಡು, ಕೆಲವರು ಮ್ಯಾಲೆ ಹಾದ್ರ ಅಂತಾರೆ, ಕೆಲವರು ಕೆಳಗೆ ಹಾದ್ರ ಅಂತಾರೆ, ಕೆಲವರು ಗದಿಯಾಗ ಅದಾರ ಅಂತಾರೆ, ಕೆಲವರು ಪಾತಾಳಕ್ಕೆ ಹಾದ್ರ ಅಂತಾರೆ. ಇನ್ನೂ ಅದ್ರ ಬಗ್ಗೆ ಪ್ರಶ್ನಾರ್ಥಕವೇ. ಆದ್ರೆ ನನಗನ್ನಿಸ್ತದೆ, ಮಹಾತ್ಮರೆಲ್ಲ ಅವ್ರು ಬಂದವರು, ಅವ್ರು ಎಲ್ಲಿ ಹೋಗೋದಿಲ್ಲ, ಅವ್ರು ಗದಿಯಾಗೂ ಇರೋದಿಲ್ಲ, ಅವ್ರ ಮಠದಾಗೂ ಇರೋದಿಲ್ಲ, ಅವ್ರ ಮಂದಿರದಾಗೂ ಇರೋದಿಲ್ಲ, ಅವ್ರ ಮಹಲ್ಯಾಗೂ ಇರೋದಿಲ್ಲ. ಯಾರು ಅವರು ಬೋಧಿಸಿದ ಆದರ್ಶಗಳನ್ನು ಜೀವನದೊಳಗೆ ಪಾಲಿಸಿಕೊಂಡು ಹೋಗ್ತಾರೆ, ಅವ್ರ ಹೃದಯದೊಳಗೆ ಅವ್ರು ಇರ್ತಾರಂತ ನಾನು ತಿಳ್ಕೊಂಡು. ಅವ್ರ ಹೃದಯದೊಳಗೆ ಅವ್ರು ಇರ್ತಾರೆ, ಕ್ರಿಯಾಶಕ್ತಿಯಾಗಿ ಇರ್ತಾರೆ ಅವ್ರು. ಹಂಗೆ ಚನ್ನಬಸವ ಪಟ್ಟದೇವರು ಎಲ್ಲಿ ಹೋಗಲಿಲ್ಲ, ಬಸವಲಿಂಗ ಪಟ್ಟಾಧ್ಯಕ್ಷರವರ ಕ್ರಿಯಾಶಕ್ತಿಯಾಗಿ ಅವರ ಹೃದಯದಲ್ಲಿ ಅವರು ಉಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಇವತ್ತು ಕಾಲ ಚಲಿಸಿದೆ. ಪೂಜ್ಯ ಗುರುಗಳವರ ಕಾಲ ಬಹಳ ಕಷ್ಟದ ಕಾಲ, ಅವ್ರ ಗುರುಗಳ ಕಾಲಕ್ಕೂ ತೀರಾ ಕಷ್ಟದ ಕಾಲ. ಯಾಕಂದ್ರೆ ಎಲ್ಲಾ ರಾಜ್ಯದಲ್ಲಿ, ಎಲ್ಲಾ ಕರ್ನಾಟಕದಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ 3 ಇದ್ರೆ ಬೀದರ್ ಜಿಲ್ಲಾಕ ಮತ್ತು ಕಲಬುರಗಿ ಜಿಲ್ಲಾಕ ಒಂದೇ ಕಾಲ, ಅದು ಯಾವಾಗಲೂ ಬೇಸಿಗೆ ಕಾಲನೇ. ಅಷ್ಟು ಹೀಟಿನ ಪ್ರದೇಶ ಅದು, ಬಿಸಿಲಿನ ನಾಣ. ಈ ರೀತಿಯಾದಂಥ ಬಿರುಸು ಜನ, ಆ ಬಿಸಿಲಿನ ಹೊಡೆತ, ಮಣ್ಣಿನ ಗುಣ ಇಲ್ಲಿ ಭಾಳ ಹಾರ್ಡ್ ಬೇಕಿಲ್ಲ ಸ್ವಾಮಿಗಳು, ಭಾಳ ಬಿರುಸಬೇಕಿಲ್ಲ ಸ್ವಾಮಿಗಳು. ಆದರೆ ಇದು ಒಂದು ರೀತಿ ಪ್ರಕೃತಿಗೆ ವಿರೋಧಾಭಾಸ. ಬಿರುಸಿನ ನೆಲಕ್ಕೆ ಸಂಭಾವಿತ ಸ್ವಾಮಿಗಳಾಗಿ ಎಲ್ಲ ಜನರು ಹೃದಯವನ್ನು ಗೆದ್ದರಲ್ಲ, ಇದು ಒಂದು ನಮಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇವತ್ತು ಕಾಣುತ್ತದೆ. ಯಾಕಂದ್ರೆ ಇದು ಭಾಳ ಹಾರ್ಡ್ ಇದು. ನಾನು ಮೊದಲು ಅಖಿಲ ಭಾರತೀಯ ಶರಣ ಸಾಹಿತ್ಯ ಸಮ್ಮೇಳನ ಆಯ್ತು, ಇಲ್ಲಿ ಅವಾಗ ಬಂದಿದ್ವಿ. ಅಂತ ಸಂದರ್ಭದಲ್ಲಿ ಇಲ್ಲೆಲ್ಲ ನೋಡಿ ವಾರ ಇರ್ಬೇಕಂತ ಬಂದವರು 2 ದಿನಕ್ಕೆ ಹೊಳ್ಳಿ ಹೋಗಿದ್ವಿ ನಾವು. ಅಷ್ಟು ವಾತಾವರಣ ಇಲ್ಲಿ. ಆದ್ರೆ ನಾವು ಈಗೂ ನೆನೆಸ್ಕೊಂತಿರ್ತೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಬಾಲ್ಕಿ ಅಂತ ಒಂದು ಮಠ ಇರದೆ ಹೋಗಿದ್ರೆ ನಾವೆಲ್ಲ ಅನಾಥರಾಗ್ತಿದ್ವಿ. ನಮಗೆ ತವರು ಮನೆ ಅಂದ್ರೆ ಬಾಲ್ಕಿ ಹಿರೇಮಠ ಅಂತೇಳಿ ನಮ್ಮ ಶಿವಾನಂದ ಗುರುಗಳಿಗೆ ಎದ್ದಿರ್ತಿಲ್ಲ. ಹಾಗಾಗಿ ಈ ಮಠ ಇರಲಿಲ್ಲ ಅಂದ್ರೆ ನಾವು ಭಾಳ ಅನಾಗರಿಕರಾಗ್ತಿದ್ವಿ. ನೋಡ್ರಿ ಬುದ್ಧಿ, ಕಲ್ಯಾಣ ನಾಡಿಗೆ ಬಂದ್ರೆ ನಮ್ಮನ್ನು ಯಾರು ಎತ್ತುಗಳವ್ರು ದಿಕ್ಕಿರ್ತಿದ್ದಿಲ್ಲ ಅಂತೇಳಿ. ಹೇಗೆ ಇವತ್ತು ತವರು ಮನೆ ಹೆಣ್ಮಕ್ಕಳಿಗೆ ಮುಖ್ಯವೋ, ಕಲ್ಯಾಣ ನಾಡಿಗೆ ಬಂದರೆ ನಮ್ಮೆಲ್ಲ ಸ್ವಾಮಿಗಳಿಗೆ, ಬಸವ ತತ್ವ ಸಾಧಕರಿಗೆ ಒಂದು ತವರು ಮನೆ ಅಂದರೆ ಅದು ಬಾಲ್ಕಿಯ ಹಿರೇಮಠ. ಪೂಜ್ಯ ಗುರುಗಳವರದು ಎಷ್ಟು ದೊಡ್ಡ ಅಂತಃಕರಣ ಅಂದರೆ, ಬಹುಶಃ ನಾವು ಆ ಪ್ರೀತಿ ವಿಶ್ವಾಸವನ್ನು ಮತ್ತಿನ್ಯಾವ ಸ್ವಾಮಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಳಕಲ್ಲದ ಮಹಂತ ಸ್ವಾಮಿಗಳು ಹೋದ ಮೇಲೆ, ಗದಿಗಿನ ಅಜ್ಜವರು ಲಿಂಗೈಕ್ಯರಾದ ಮೇಲೆ ನಾವೆಲ್ಲ ಅನಾಥರಾದಂಥ ಸಂದರ್ಭದಲ್ಲಿ ಇದ್ದೀವಿ. ಇನ್ನೇನಪ್ಪ ನಮ್ಮ ಹಣೆ ಬರ, ನಮ್ಮನ್ನ ಯಾರು ಎತ್ಕೊಳ್ಳೋರು? ಇಂಥ ಸಂದರ್ಭದಲ್ಲಿ ನಮಗೆ ಭರವಸೆಯಾಗಿ ಅವ್ರು ಹೋದ್ರೆ ಏನಾಯ್ತು, ನಾನು ನಿಮ್ಮನ್ನೆಲ್ಲರನ್ನು ಸಮುದ್ರದ ಉಪಾಧಿಯಲ್ಲಿ ನಾವು ನಿಮ್ಮನ್ನು ಅಪಗೊಳ್ತೇನೆ ಅಂತ ತಿಳ್ಕೊಂಡು ಇವತ್ತಿಗೂ ನಮ್ಮನ್ನು ಕೈ ಹಿಡಿದು ನಡೆಸಿದ ಪೂಜ್ಯ ಗುರುಗಳಂದ್ರೆ ಬಾಲಕಿಯ ಬಸವಲಿಂಗ ಪಟ್ಟಾಧ್ಯಕ್ಷರು. ಎಷ್ಟು ಅವರಿಗೆ ಬಸವಣ್ಣವ್ರನ್ನ ಪ್ರೀತಿಸೋರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಅವ್ರು ಪದೇ ಪದೇ ಹೇಳ್ತಿರ್ತಾರೆ, ಯಾರು ಬಸವಣ್ಣನವ್ರನ್ನ ಹೊತ್ಕೊಂಡಾರ ಅವ್ರನ್ನ ತಲೆ ಮ್ಯಾಗ ಇಟ್ಕೊಂತೀನಿ. ನೋಡಿ ಎಷ್ಟು ಅಂತಃಕರಣದ ಮಾತು. ಬಾಲ್ಕಿ ಮಠ ಏನು ಭಾಳ ದೊಡ್ಡ ಪರಂಪರೆ ಮಠ ಅಲ್ಲ. ಎಲ್ಲ ಊರಾಗ ಒಂದು ವಿರಕ್ತ ಮಠ ಇರ್ತಾವೆ, ಎಲ್ಲ ಊರಾಗ ಒಂದು ಹಿರೇಮಠ ಇರ್ತಾವೆ. ಹಂಗೆ ಇದು ಒಂದು ಮಠ, 80 ವರ್ಷದಿಂದ ಇದು ಒಂದು ಊರು ಹಿರೇಮಠ ಇದೆ. ಆಂಧ್ರದಾಗ ಅಷ್ಟು ಮಂದಿ ಶಿಶು ಮಕ್ಕಳು ಅದಾರ. ಇದಕ್ಕೆ ಈ ಕಡೆ ಬೀದರ್ ಭಾಗದಿಂದ ಹಿಡ್ಕೊಂಡು ಜೇವರ್ಗಿ ತಾಲೂಕಿನಲ್ಲಿ ಒಂದಿಷ್ಟು ಮಂದಿ ಶಿಶು ಮಕ್ಕಳು ಅದಾರ. ಮಠಕ್ಕೆ ಬಾಲ್ಕಿ ಮಠಕ್ಕೆ ಶಿಶು ಮಕ್ಕಳು ಅಂತೇಳಿ ಹಿರೇಮಠ ಇದೆ.
ಅಂತ ಏನು ದೊಡ್ಡ ಸಮೃದ್ಧವಾದ ಶ್ರೀಮಂತ ಮಠ ದೊಡ್ಡ ಪರಂಪರೆ ಅಲ್ಲ. ಆದರೆ ಇವತ್ತು ಕನ್ನಡ ನಾಡಿನಲ್ಲಿ ಎಲ್ಲ ಮಠಗಳನ್ನ ಮರೆಸಿ ಹಿರೇಮಠ ಅನ್ನುವಂಥದ್ದು ಎಲ್ಲರ ಹೃದಯದಲ್ಲಿ ಉಳ್ಕೊಂತಲ್ಲ. ಅದಕ್ಕೆ ಕಾರಣ ಪೂಜ್ಯ ಗುರುಗಳವರ ಕ್ರಿಯಾಶಕ್ತಿ. ಇನ್ನೊಂದು ದೊಡ್ಡದು ಅವರು ಬಸವಣ್ಣವರ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಳೋದು. ಬಹುಶಃ ನಮಗೆ ಈಗ ಬಹಳ ಮಂದಿ ಸ್ವಾಮಿಗಳು ಮೊನ್ನೆ ಧಾರವಾಡದಲ್ಲಿ ಲಿಂಗಾಯತ ಸಮುದಾಯದವರೆಲ್ಲರೂ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಕೂಡಿದಾಗ ಕೆಲವು ಮಂದಿ ಸ್ವಾಮಿಗಳು ಮಾತಾಡ್ತಿದ್ರು. ಏನಂತ ಮಾತಾಡ್ತಿದ್ರು ಅಂತಂದ್ರೆ, ನಾವೆಲ್ಲ ಹೆಂಗ ಬಸವಣ್ಣವ್ರನ್ನ ಅಪ್ಕೋಬೇಕಂದ್ರೆ